ಬೋಧಿಸುತ್ತ ಜನರ ವೇದಾಂತಿಗೆ ಸಾಧುನಿಗೆ ಮಣಿಯುವೆನು ಸಾಧುನಿಗೆ ಮಣಿಯುವೆನು ನಿಜವನ್ನರಿಸುವ ಶ್ರೀ ನಿಜವಾಗಿ ಬೇರೆ ನಿಜದ ವರ್ಣನ ಕುಳಗಿಸುವ ಸೂರ್ಯನಿಗೆ ನಿತ್ಯ ರಮಿಸುವೆನು ಸೂರ್ಯನಿಗೆ ನಿತ್ಯ ರಮಿಸುವೆನು ಜೀವೈಯಲ್ಲ ರೈತ ಗೋದಾಗಿ ಗೈರ ಶ್ರೀ ಜಡಿಸಿದ ಸಿದ್ಧರುಣರಿಗೆ ಅದನಪ್ಪೆ ಸಿದ್ಧರುಣರಿಗೆ ಬಾಳ ಬಲವೇ ನಮಗೆ ಸರಿ ಬಾಳ ಗಂಜೆ ಬಾಳ ಕೂಗುತ್ತದೆಂಬಲೇ ಶಾಸ್ತ್ರ ಶಕ್ತಿಯ ಸಿಂಪಲಜನೆ ಬಾಣ ಕೇಳಿದ ಬಾಣ ಕೇಳಲು ಬೇಕು ಎಂಬ ಶಾಸ್ತ್ರ गुरुर्ब्रह्मा गुरुर्विष्णु गुरुदेवो महेश्वरः गुरुसाक्षात् परब्रह्म तस्मै श्री गुरवे नमः। परम पूज्य सद्गुರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಶ್ರೀ ಅಭಿನವ ನಿಜಗುಣ ಪಂಗಳ ಶ್ರೀಚರಣ ಕಮಲಗಳಲ್ಲಿ ಶಿರಸಾಷ್ಟಾಂಗ ಪೂರ್ವಕವಾಗಿ ನಮನಗಳನ್ನು ಗೈಯುತ್ತಾರೆ. ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಸದ್ಗುರು ಶ್ರೀ ಬಸವಾನಂದ ಅಜ್ಜಿಯವರ ಶ್ರೀಚರಣ ಕಮಲಗಳನ್ನು ಎನ್ನ ಹುಡುಗ ಮಂದಿರದಲ್ಲಿ ಸ್ಥಾಪಿಸಿಕೊಟ್ಟು ಜಗತ್ತೊಂದಿರು ಸಾಕ್ಷಾತ್ ಪರಶಿವನ ಅವತಾರಿಗಳಾದ ಸಾಧು ಚಕ್ರವರ್ತಿ ವೇದಾಂತ ಸಾರ್ವಭೌಮ ಸದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣ ಕಮಲಗಳಲ್ಲಿ ಶಿರಸಾಷ್ಟಾಂಗ ಪೂರ್ವಕವಾಗಿ ನಮನಗಳನ್ನು ಗೈಯುತ್ತಾ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಸದ್ಗುರು ಆರೂಢ ಜ್ಯೋತಿ ಶಿವತೃಪ್ ಮಹಾಸ್ವಾಮಿಗಳ ಶ್ರೀಚರಣ ಕಮಲಗಳನ್ನು ಮನದೊಳು ಸ್ಮರಿಸಿಕೊಂಡು ತಮ್ಮೆಲ್ಲರಿಗೂ ಅನೇಕ ವಂದನೆಗಳನ್ನು ತಿಳಿಸುತ್ತಾ ಶ್ರೀಮನ್ ನಿಜಗುಣ ಯೋಗಿಗಳ ವಿರಚಿತವಾದಂಥ ಪರಮಾರ್ಥ ಗೀತೆ ಎನ್ನುವ ಗ್ರಂಥದ 9ನೆಯ ಗತಿಯ 2ನೇ ನುಡಿ ಐತಲ್ಲಪ್ಪ 9ನೇ ಗತಿಯ 2ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿರುವಂಥದ್ದು. ಈ 9ನೇ ಗತಿಯಲ್ಲಿ ಸೂತ್ರ ರೂಪದಲ್ಲಿ ಹೇಳ್ತಾ ಬಂದರು. ಇಂತಿ ಪರಿ ಭೂಮಿತ್ರಯವಂ ತಿಳಿಪಿದೆನು ಅಲ್ಲಿ 3ನೆಯ ನಿಸ್ಸಂಗ ಅಂತ್ ಉಭಯ ಭೇದವನಿ ಅಂತೂ ತೋರ್ಪೆನು ಅನೂನ ಯುಕ್ತಿ ಸಂಗತಮಾಗಿ ಅಂತ ಈ ಒಂದು ಗತಿ ಪ್ರಾರಂಭ ಮಾಡ್ಯಾರ. ಸುಕಿಚ್ಛೆ ಸುವಿಚಾರ ಅಸಂಗ ಅನ್ನುವಂಥ ಭೂಮಿಕೆ, ತನುಮಾನಸ ಅಂದ್ರೆ ಅಷ್ಟೇ, ಅಸಂಗ ಅಂದ್ರೂ ಅಷ್ಟೇ. ಈ ಅಸಂಗದಲ್ಲಿ 2 ಪ್ರಕಾರ ಐತೆ ಅಂತ ಹೇಳಿದರು ಅವರು. ಒಂದು ಸಾಮಾನ್ಯ ಅಸಂಗ, ಒಂದು ವಿಶೇಷ ಅಸಂಗ. ಶರೀರಾದಿ ಅಹಂಕಾರ ಮೊದಲು ಮಾಡಿಕೊಂಡು ಸ್ಥೂಲ ಶರೀರದ ಮೊದಲು ಮಾಡಿಕೊಂಡು ಅಹಂಕಾರ ಪರ್ಯಂತರ ತೋರುವಂಥ ಏನೈದವ ಈ ಜಗತ್ತು, ಅನಾತ್ಮ ರೂಪವಾದಂಥ ದೇಹ, ಇವೆಲ್ಲದರಲ್ಲಿ ನಾನು ನನ್ನದು ಅನ್ನುವಂಥ ಭಾವ ಬಿಡುವುದು ಇದು ಸಾಮಾನ್ಯ ಅಸಂಗ ಅಂದ್ರು. ದೇಹ ನಾನಲ್ಲ, ದೇಹದ ಇಂದ್ರಿಯ ನಾನಲ್ಲ, ಕರ್ಣಗಳು ನಾನಲ್ಲ, ಕರ್ಣದ ಧರ್ಮಗಳು ನಾನಲ್ಲ, ಇವೆಲ್ಲ ಭಾವದಲ್ಲಿ ಬಿಡೋದು.
ವಸ್ತುವಿನಲ್ಲೆಲ್ಲ ಭಾವದಲ್ಲಿ ಬಿಡೋದೇನದ ಇದು ಸಾಮಾನ್ಯ ಅಸಂಗ ಅಂತ ಹೇಳಿ, ಮತ್ತೆ ಅಂಥ ಪೂರ್ಣವಾದಂಥ ಅಸಂಗ ಯಾವುದು ಅಂತಂದ್ರೆ ಎರಡನೇದು ಹೇಳ್ತಾ ಬಂದೀವಿ. ಎರಡು ನುಡಿ ಆಗ್ಯದ ಮೂರನೇದು. ಈ ಮೂರನೇ ನುಡಿಯಲ್ಲಿ ಹೇಳ್ತಾರ, ಜ್ಞಾನ ಭಾಸವೆನಿಪ ಅಹಂಕಾರ ತಾನೆಸಗಿದ ಕರ್ಮದೋಳ್ ಶರೀರ ಘಟಿಪುದು, ಭೋಗಿಪ ಕರ್ಮ ಪದದೋಳ್ ನಟಿಪುದು ಸುಖ ದುಃಖ ಆಕಾರದೋಳ್. ಆ ಸುಖ ದುಃಖವನ್ನು ಅನುಭವಿಸುತ್ತಾ ಈ ಸಂಸ್ಕೃತಿಯೊಳು ಸಂಚರಿಸುತ್ತಾ ಇಹ ಕಥದಿಂದದು ಕರ್ತನು ತಾನೇ ಸಹಜಂ ಮಾಡಿದ ನುಣುವುದು ತಾನೇ. ಪದವಾನ ಅದರೊಳು ಕಿಂಚಿತ್ ಚಿನ್ಮಾತ್ರ ಪುದಿದ್ ಇಂತಿಲ್ಲಿರಲು ಆನು ನಿರಂಗ ಅದರಿಂದೆನಗಾದುದು ನಿಸ್ಸಂಗ ಅಂತ ಮಾತು ಹೇಳ್ತಾರೆ. ಜ್ಞಾನ ಆಭಾಸವೆನಿಪ ಅಂತ ಹೇಳ್ತಾನ. ಜ್ಞಾನ ಬೇರೆ, ಜ್ಞಾನದ ಆಭಾಸ ಬೇರೆ. ಜ್ಞಾನ ಆಭಾಸ ಎಲ್ಲಿ ಐತೆ? ಅಹಂಕಾರದಲ್ಲಿ ಐತೆ ನೋಡು. ಅಹಂಕಾರ ಅಂದ್ರೆ ಅದು ಜ್ಞಾನದ ಆಭಾಸ ಅಂತ ಹೇಳ್ತಾನ. ಪ್ರತಿಬಿಂಬ ಚೇತನಕ ಅಂತ ಹೇಳ್ತಾರ. ಅಲ್ಲಿ ನಾನು ಅಂತ ತೋರ್ತದಲ್ಲ, ಇದು ಅಹಂಕಾರ ಏನದ, ಇದು ಜ್ಞಾನದ ಆಭಾಸ, ಇದು ಯಥಾರ್ಥವಾಗಿರೋದಲ್ಲ. ಅಂದ್ರೆ ನಿನ್ನ ಸ್ವರೂಪ ಅಲ್ಲ ಅದು. ನಿನ್ನ ಸ್ವರೂಪದ ಪ್ರತಿಬಿಂಬ ಏನಪ್ಪಾ ಅಂದ್ರೆ ಅಂತಃಕರಣ ವೃತ್ತಿ ಹಿಡ್ಕೊಂಡು ಇಲ್ಲಿ ಅಹಂ ಅಂತ ಹೇಳ್ತಾನೆ. ಮತ್ತೆ ಇಲ್ಲಿ ಕರ್ತ ಭೋಕ್ತ ಯಾರಿಗೆ ಹೇಳಿದ್ರಿ ನೀವು? ಹಿಂದನೇ ಹೇಳ್ಕೊಂಬಂದಾರ, ನಾನು ಸದ್ರೂಪನಾಗಿ, ನಾನು ಚಿದ್ರೂಪನಾಗಿ, ನಾ ಅಸಂಗ ಅಂತ ಹೇಳ್ಕೊಂತ ಬಂದಾರ. ಇದು ನೋಡಿ, ಮತ್ತೆ ಇಲ್ಲಿ ಪ್ರತ್ಯಕ್ಷ ನಾ ಮಾಡೋನು, ನಾ ಉಣೋನು, ನಾನೇ ನೋಡೋನು, ನಾನೇ ಭೋಗಿಸೋನು, ಸುಖ ದುಃಖ ನನಗೆ ಉಂಟು ಅಂತ ಹೇಳ್ತಾನಲ್ಲ, ಮತ್ತೆ ಇದು ಯಾರಿಗೆ ಹೇಳ್ತಾರೆ ನೀವು ಅಂತ ಸಂಶಯ ಮಾಡಿದದಕ್ಕ ಇಲ್ಲಿ ಹೇಳಕತ್ತಾರ ಅವರು. ಜ್ಞಾನಾಭಾಸವೆನಿಸು ಅಂದ್ರೆ ಹೇಳಿಸಿಕೊಳ್ಳುವಂತ ಅಹಂಕಾರವು ಅಹಂ ತಾನು ಮಾಡಿದ ಕರ್ಮದೋಳು ಅಂತ ಹೇಳ್ತಾನೆ. ತಾನು ಎಸಗಿದ ಕರ್ಮದೋಳು. ಎಸಗಿದ ಅಂದ್ರೆ ಮಾಡಿದ. ಯಾವಾಗ ಮಾಡಿದಪ್ಪ? ಇದು ಪೂರ್ವ ಜನ್ಮದಲ್ಲಿ ಅಂತ ಹೇಳ್ತಾರೆ. ಈ ಜನ್ಮದ ಈಗಿರಲಿ, ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಕರ್ಮದ ಫಲ ಏನದ? ಅಹಂಕಾರದಿಂದ ಕೂಡೇ ಕರ್ಮ ಮಾಡಕ್ಕೆ ಬರ್ತದ. ಅಹಂಕಾರ ಇಲ್ಲಾಂದ್ರೆ ಕರ್ಮ ನಡೆಯಂಗಿಲ್ಲ. ಅಭಿಮಾನ ಇಲ್ಲಾಂದ್ರೆ ಕರ್ಮ ಹೆಂಗೆ ಮಾಡ್ತದೆ? ಅದಕ್ಕೆ ನಿಜಗೊಂಡು ದೇಹಾಭಿಮಾನವೆರಿಸಿ ಕೃತ್ಯ ನೀಚವನ್ನು ವಹಿಸಿ ಮಾಡಿ ಸಾಹಸಿ ಫಲಗಳನ್ನು ಕರ್ತು ತಾನೆಂಬ ಅಹಂಕಾರದಿಂದ ಕೂಡಿ ಕರ್ತು ತಾನೆಂಬ ಬುದ್ಧಿಯೇ ಬಹುಬೀಜಬಹುದು ಕರ್ಮಕಾಂಡ ಅಂತ ಹೇಳಿದರು ನೀತಿಯಲ್ಲಿ. ದೇಹದಲ್ಲಿ ಅಭಿಮಾನ ಇದ್ರನೆ ಕರ್ಮಕ್ಕೆ ಕರ್ತನಾಗ್ತಾನ. ದೇಹದಲ್ಲಿ ನಿರಾಭಿಮಾನ ಇದ್ದವನಿಗೆ ಅವನು ಕರ್ಮಿ ಅಂತ ಕಂಡ್ರು ಕೂಡ ಅವನು ಅಕರ್ತಾನೆ. ಯಾಕಂದ್ರೆ ಅವನು ದೇಹ ದೃಷ್ಟಿಯಿಂದ ನಮಗೆ ಕಾಣ್ತಾನ, ಕರ್ಮ ಮಾಡಕತ್ತಾನ, ಕೆಲಸ ಮಾಡಕತ್ತಾನ, ಕ್ರಿಯೆ ನಡೆದದ, ಮತ್ತೆ ಇಂಥವೆಲ್ಲ ಮಾಡ್ತಾನಂದ್ರೆ ಪಾಪ ಪುಣ್ಯ ಅವನಿಗೂ ಉಂಟು ಅಂತ ನಮಗೆ ಸಾಮಾನ್ಯರಿಗೆ ಗೋಚರ ಆಗ್ಬೋದು. ಆದರೆ ಅವನ ದೃಷ್ಟಿಯಲ್ಲಿ ಅವನು ಅಹಂಕರ್ತ ಅಭೋಕ್ತ ಅಂತ ಇರ್ತಾನ. ಅಂದ್ರೆ ಮಾಡೋದನ್ನ ಕ್ರಿಯೆ ನಡೆದವ, ಅದರಲ್ಲಿ ಅಭಿಮಾನ ಇಲ್ಲ. ಅಭಿಮಾನ ಇಲ್ಲದ ಕ್ರಿಯೆ ಎಷ್ಟೇ ನಡೆದ್ರು ಕೂಡ ಅದು ಫಲ ಇಲ್ಲ ಅಂತ ಹೇಳಿದರು. ಎಲ್ಲಿ ಫಲ ಇಲ್ಲ? ಪಾಪ ಇಲ್ಲ, ಪುಣ್ಯ ಇಲ್ಲ. ಪಾಪ ಪುಣ್ಯ ಎಲ್ಲಿಲ್ಲ? ಅಲ್ಲಿ ಸುಖ ಇಲ್ಲ, ದುಃಖ ಇಲ್ಲ. ಯಾಕಂದ್ರೆ ಅಲ್ಲಿ ಕರ್ತ ಭೋಕ್ತ ಅನ್ನುವಂಥ ಬುದ್ಧಿ ಇಲ್ಲ ಅಂತ ಹೇಳ್ತಾನೆ. ತಾನೆಸಗಿದ ಕರ್ಮದೋಳು ಶರೀರವು ಘಟಿಪುದು ಅಂದ್ರೆ ತಾನೇನು ಕರ್ಮ ಮಾಡ್ಯಾನ, ಅದು ಏನೇ ಇರಲಿ, ಅದು ಪುಣ್ಯದ್ದೇ ಇರಲಿ, ಪಾಪದ್ದೇ ಇರಲಿ, ಪೂರ್ವ ಜನ್ಮದಲ್ಲಿ ಮಾಡಿದಂಥ ಪುಣ್ಯ ಪಾಪದ ಫಲವೇ ಈ ಶರೀರ ಈಗ ಪ್ರತ್ಯಕ್ಷವಾಗಿ ನಮಗೆ ಕಾಣ್ತಕ್ಕಂಥದ್ದು ಏನು ಗೋಚರ. ಈ ಶರೀರ ತೊಟ್ಕೊಂಡ್ ಬಂದೀವಲ್ಲ, ಈ ಶರೀರ ಯಾಕೆ ಬಂದದ? ಜೀವನಿಗೆ ಭೋಗ ಕೊಡಕ. ನೀ ಮಾಡಿದ ಕರ್ಮಕ್ಕೆ ಇದು ಭೋಗ ಕೊಡಕ ಬಂದದ. ಈಗ ಅದು ಏನು ಕೊಡ್ತದ್ರಿ ಭೋಗ? ಒಂದು ಸುಖ, ಒಂದು ದುಃಖ. ಇವೆರಡರಾಗೆ ಜೀವನ ಎಲ್ಲ ನಡೆದಿರ್ತಾವ. ಎಲ್ಲಿವರೆಗೆ ಈ ಶರೀರ ಐತೆ ಅಲ್ಲಿವರೆಗೆ ಇದು ಸುಖ ದುಃಖ ಭೋಗವನ್ನು ಉಣಿಸೋದೇ ಇದ್ರ ಕೆಲಸ ಅಂತ ಹೇಳ್ತಾನ. ಘಟಿಪುದು ಭೋಗಿಪ ಕರ್ಮ ಪದದೋಳು ನಟಿಪುದು ಸುಖ ದುಃಖ ಆಕಾರದೋಳು. ನಾ ಎಷ್ಟೇ ಪ್ರಯತ್ನ ಮಾಡಿ ನನಗೆ ದುಃಖ ಬರಬಾರ್ದು, ನನಗೆ ದುಃಖ ಆಗಬಾರ್ದು ಅಂತ ನಾನು ಎಷ್ಟೇ ಪ್ರಯತ್ನ ಮಾಡಿದ್ರು ಅದು ಕೊಡಂಗಿಲ್ಲ. ದುಃಖ ಬರಲ್ಲಂತ ಯಾರು ಪ್ರಯತ್ನ ಮಾಡ್ತಾರೆ ಜಗತ್ತಿನಾಗ? ನಮಗೆ ದುಃಖ ಬೇಡ, ನಾನು ಸುಖವಾಗಿರ್ಬೇಕಂತಲೇ ಅನೇಕ ಕರ್ಮಗಳಲ್ಲಿ ಮಾಡ್ತಾರಲ್ಲ,
ಅನೇಕ ಕರ್ಮಗಳು ನಡೆದವೆಲ್ಲ ಜಗತ್ತಿನಲ್ಲಿ. ಯಾಕೆ ಮಾಡಕತ್ತಾರ ಅವರು? ನನಗೆ ದುಃಖ ಬರಬಾರ್ದು, ನಾನು ಸುಖಿಯಾಗಿರಬೇಕು. ಅದಕ್ಕೆ ಕೆಲವರು ಯಾಗ, ಯಜ್ಞ, ಜಪ, ತಪ, ಹೋಮ, ಪೂಜೆ, ಪುನಸ್ಕಾರ, ತೀರ್ಥ ಎಲ್ಲವೂ ಬಂದು ಅದ್ರಾಗ. ಇಷ್ಟೆಲ್ಲ ಎದ್ರ ಸಲಹೆಗೆ ಮಾಡಕತ್ತಾರ ಅಂದ್ರೆ ನನಗೆ ದುಃಖ ಬರಬಾರ್ದನ್ನ ಉದ್ದೇಶಕ್ಕೆ ಮಾಡಕತ್ತಾರ. ಬುಟ್ಟವೇ ನಾವು ಎಲ್ಲಿಗೆ ಹೋದ್ರೂ ಬುಟ್ಟವೇನು ನಮ್ಗೆ ಅವು? ಯಾಕೆ ಬರ್ತಾವ? ಅಲ್ಲೋ ಅವ್ರು ನೀವು ಹೋಗೋದ್ರಿಂದ ಅವು ಬರೋ ಹೋಗವಲ್ಲ. ಯಾಕಂದ್ರೆ ಪೂರ್ವ ಜನ್ಮದ ಕರ್ಮ ಇವತ್ತು ನಿನ್ನ ಭೋಗಿಸಕ್ಕೆ ಕೊಡಕತ್ತದದು. ಈಗ ಮಾಡಿದ ಪುಣ್ಯ ಮುಂದೆ ಮತ್ತೆ ಭೋಗ ಮಾಡೋದೈತೆ. ಅದು ದುಃಖ ಬೇಡ ಅಂತ ನೀ ಅಂತಿದ್ದೆ, ಆದ್ರೆ ದುಃಖ ನಮ್ಗೆ ತಪ್ಪಿಲ್ಲ ಅವು. ಯಾಕಂದ್ರೆ ಅದು ಮಾಡಿದಂಥ ಕರ್ಮಫಲ ಏನದ ಅದು ಈ ವರ್ತಮಾನ ಕಾಲದಲ್ಲಿ ಈ ಪ್ರತ್ಯಕ್ಷ ಈ ಶರೀರದಲ್ಲಿ ಭೋಗವನ್ನು ಕೊಡಲಿಕ್ಕೆ ಉದ್ಯುಕ್ತ ಆಗ್ಯದ. ಯಾಕೆ ಕೊಡ್ತದ್ರಿ ಭೋಗ ಅಂದ್ರೆ ಇಂದ ನಾ ಮಾಡಿದ ನಮ್ಮ ಅಭಿಮಾನ ಇಡದಿದ್ದೆ ಆ ರೀತಿಯಿಂದ ಅದು ಶರೀರ ಇದೆ. ಶರೀರ ಎಲ್ಲಿ ಅದ ಅಲ್ಲಿ ಭೋಗ ಕೊಡ್ತದೆ, ಸುಖ ದುಃಖ ಆಕಾರದೊಳಗೆ ನಟಿಪುದು ಅಂದ್ರೆ ನಿನ್ನ ಕೈಯಾಗ ಏನಿಲ್ಲ, ನೀ ಬೇಕಾದಂಗೆ ಮಾಡ್ತೀನಿ ಅಂತಿದ್ದಿ. ಖರೆ ನಾನೇನು ಬೇಕಾದಂಗೆ ಇರಬೇಕಂತೀನಿ, ಅದು ನನ್ನ ಕೈಗೆ ಐತೇನದು? ನಾನು ಸುಖ ಬೇಕು ದುಃಖ ಬೇಡ ಅಂತ ನಾನು ಬೇಕಾದಷ್ಟು ಪ್ರಯತ್ನ ಮಾಡ್ತೀನಿ, ನನ್ನ ಕೈಗೆ ಏನಿಲ್ಲ. ಅದು ಪ್ರಾರಬ್ಧ ಅಧೀನದ ಶರೀರ. ರೋಗ ಬರಲಿ, ನನಗೆ ರೋಗ ಬೇಡ ಅಂತ ಎಲ್ಲರೂ ರೋಗ ಬರಬಾರ್ದು, ನಾನು ಸುಖವಾಗಿರ್ಬೇಕಂತಾನೆ ಪ್ರಯತ್ನ ಮಾಡ್ತೀವಿ. ಬುಟ್ಟವೆ ನಮ್ಗವು ದುಃಖ. ಹೀಗೆ ಈ ದುಃಖದ್ದಷ್ಟೇ ಬರ್ತದಂತಲ್ಲ, ಸುಖದ್ದು ಭೋಗ ಬರ್ತದ. ಯಾರೇ ಪ್ರಯತ್ನ ಮಾಡಿದ್ರು ಸುಖಿ ಆಗಿರ್ಬೇಕಂತ ಪ್ರಯತ್ನ ಮಾಡಿದ್ರೆ ಬರೋದಲ್ಲ. ನಿನ್ನ ಪ್ರಾರಬ್ಧದಲ್ಲಿ ಇತ್ತಂದ್ರೆ ಅದು ಎಷ್ಟು ಸುಖ ಕೊಡ್ಬೇಕು ಅಷ್ಟು ಸುಖ ಕೊಡ್ತದೆ. ಈ ಸಂಸಾರದಲ್ಲಿ ಆಗಲಿ, ಈ ಪ್ರಪಂಚದ ಲೌಕಿಕ ವಿಷಯಗಳು ಆಗಲಿ, ನಾವೆಷ್ಟೇ ಯತ್ನ ಮಾಡಿದ್ರೆ ಬರ್ತಾವಂತಲ್ಲ ಅವು. ಪೂರ್ವಜನ್ಮದ ಪುಣ್ಯ ಇತ್ತು ಅಂದರೆ ನಮಗೆ ಎಲ್ಲಿದ್ರೂ ಅದು ಭೋಗ ಕೊಟ್ಟು ಹೋಗ್ತದೆ. ಆದರೆ ಇವೆರಡರ ಪುಣ್ಯ ಪಾಪ ಸಂಸ್ಕಾರ ಎಲ್ಲಿ ಅದ? ಅಂತಃಕರಣದಲ್ಲಿ, ವಾಸನದಲ್ಲಿ ಅದ, ಅಹಂಕಾರದಲ್ಲಿ ಅದ. ಇದರಲ್ಲಿ ನಾನು ಕರ್ತ ಎಂಬ ಬುದ್ಧಿಯೇ ನಿನಗೇನು ಮಾಡ್ತದಪ್ಪ ಅಂತಂದ್ರೆ ಸುಖ ದುಃಖ ಆಕಾರದೋಳು ಆ ಸುಖ ದುಃಖವನ್ನು ಅನುಭವಿಸುತ್ತಾ ಏನು ಮಾಡಿದ್ವಿ? ಆ ಸುಖ ಮತ್ತು ದುಃಖ ಇವೆರಡನ್ನ ಅನುಭವ ಮಾಡಿಕ ಅಂತ ಈ ಸಂಸ್ಕೃತಿಯೊಳಗೆ ಸಂಚರಿಸುತ್ತ. ಸಂಸ್ಕೃತಿ ಅಂದ್ರೇನು? ಪುನರಪಿ ಜನನಂ ಪುನರಪಿ ಮರಣಂ. ಸಂಸ್ಕೃತಿ ಅಂದ್ರೇನು? ಸಂಸಾರ ಅಂತ ನಾವು ಸಾಮಾನ್ಯ ಭಾಷೆಯಲ್ಲಿ ಕರಿತೀವಿ. ಸಂಸ್ಕೃತಿ ಅಂದ್ರೇನು? ಪುನಃ ಪುನಃ ಮಾಡಿದ್ದೇ ಮಾಡೋದು, ನೋಡಿದ್ದೇ ನೋಡೋದು, ತಿರುಗಿದ್ದೇ ತಿರುಗೋದು. ಎಲ್ಲಿ? ಅದೇ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀಯ ಜಠರೇ ಶಯನಂ. ಎಲ್ಲಿ ದುಃಖ ಬೇಡ ಅಂತ ನಾವೆಲ್ಲ ಮಾಡೀವಿ, ಮತ್ತೆ ಅದೇ ದುಃಖ ಜಾಗಕ್ಕೆ ನಾವು ಹೋಗ್ತೀವಿ ಅಂತವ್ರು. ಎಲ್ಲಿವರೆಗೆ ಇರ್ತದ್ರಿ ಇದು? ಎಲ್ಲಿವರೆಗೆ ನಿನಗ ಈ ಕರ್ಮದಲ್ಲಿ ಆಸಕ್ತಿ ಅದ, ಕರ್ಮದಲ್ಲಿ ಕರ್ತೃತ್ವ ಬುದ್ಧಿ ಅದ, ಅಲ್ಲಿವರೆಗೆ ನಿನಗೆ ಜನನ ಮರಣ ಅನ್ನುವಂಥದ್ದು ಬಿಡದೆ ಕಾಡ್ತಾವ ಅಂದ್ರು. ಈ ಸಂಸ್ಕೃತಿ ಪುನಃ ಹುಟ್ಟೋದು, ಪುನಃ ಅದೇ ಗರ್ಭವಾಸ, ಜನನ ದುಃಖ, ಮರಣ ದುಃಖ ಇವೆರಡಂತ ಕಾಯಂ ಇರೋವೆ. ಹುಟ್ಟಿವ ಅಂದಮೇಲೆ ಒಂದು ಜನನ ದುಃಖ ಅನುಭವ ಮಾಡಬೇಕು, ಮತ್ತು ಹುಟ್ಟಿದವನು ಸಾಯಬೇಕಲ್ಲ. ಶರೀರ ಹುಟ್ಟಿದಂದ್ಮೇಲೆ ಅದು ಒಂದು ದಿವಸ ಮರಣ ಆಗಬೇಕಲ್ಲ. ಅದಕ್ಕೆ ಮರಣ ದುಃಖವನ್ನು ಅನುಭವ ಮಾಡಬೇಕು ಅಂದರು. ಅದ್ರಾಗ ಏನೈತ್ರಿ? ಹುಟ್ಟೋದು ಸಾಯೋದಂದ್ರೆ ಮತ್ತೆ ಹುಟ್ಟೋದೇನು ಸಾಮಾನ್ಯ ಅದೇನು? ಜನನ ದುಃಖ ಸಾಮಾನ್ಯ ಅದೇನೋ? ಜನನ ದುಃಖ ಮಹಾ ದುಃಖ ಅಂದರ. ಸಂಸಾರಂ ದೀರ್ಘ ರೋಗಶ್ಯ. ಈ ಜನನ ಮರಣ ಅನ್ನುವಂಥದ್ದೇ ಮಹಾರೋಗ ಅಂತ ನಿಜ ಮಹಾತ್ಮರು ಹೇಳ್ತಾರ. ಎಂಥ ರೋಗ ರೀ ಇದು? ಮಹಾರೋಗ ಅಂತ, ಸಾಮಾನ್ಯ ರೋಗ ಅಲ್ಲ ಇದು. ಜನನ ಮರಣ ಅನ್ನುವಂಥ ಈ ಮಹಾರೋಗಕ್ಕೆ ಎಷ್ಟು ಜನ ಅಂದರೆ ಎಲ್ಲರೂ ತುತ್ತಾಗಿರ ಈ ಜಗತ್ತಿನಲ್ಲಿ. ಜ್ಞಾನಿಗಳನ್ನ ಬಿಟ್ಟು ಉಳಿದವರು ಎಲ್ಲರೂ ಈ ಜನನ ಮರಣ ಎಂಬ ವ್ಯಾಧಿಗೆ ತುತ್ತಾದವರು ಇದ್ದಾರೆ. ನಾವು ಹೊರಗೆ ನಾವು ಆರೋಗ್ಯವಂತರಿವೆ ಅಂತ ನಾವು ತಿಳ್ತೀವಿ, ಎಲ್ಲರೂ ರೋಗಿಗಳಿದ್ದಾರೆ ಅಂತ ಮಹಾತ್ಮರು ಅಂತಾರೆ. ಯಾಕಂದ್ರೆ ಇವರಿಗೆ ಜನನ ಮರಣ ರೋಗ ಗಂಟು ಬಿದ್ದದ ಅಂತ, ಸಾಮಾನ್ಯ ರೋಗ ಗಂಟು ಬಿದ್ದಿಲ್ಲ. ಅದಕ್ಕೆ ಇದು ಮಹಾರೋಗ ಇದ. ಇಂಥ ಸಂಚರಿಸುತ್ತಾ ಇಹಕತದಿಂದ ಅದು ಕರ್ತನು ತಾನೇ. ಅಂದರೆ ಇಹಕತ ಅಂದರೆ ಇರುವ ಕಾರಣದಿಂದ ಅದು ಅಹಂಕಾರವು ತಾನೇ.
ಸ್ವಯಂ ಕರ್ತನು ಕರ್ತೃತ್ವವುಳ್ಳವನಾಗಿದ್ದು ಸಹಜಂ ಅಂದ್ರೆ ಸ್ವಾಭಾವಿಕವಾಗಿ. ಯಾಕ್ರಿ ಇದು ಮತ್ತೆ ನನಗೆ ಜನನ ಮರಣ ಗಂಟು ಬಿತ್ತು ಅಂದ್ರೆ ನಾ ಮಾಡೋನು ಅಂತ ನೀ ತಿಳಿದದ್ದಲ್ಲ, ಅಲ್ಲೇ ನಿನಗೆ ಅದು ಗಂಟು ಬಿದ್ದದು. ನಾನೇ ಮಾಡೀನಿ, ನಾನೇ ಭೋಗ ಮಾಡೋನು, ನಾನು ಮಾಡಿದ್ರೆ ಆಯಿತು, ನಾನು ಮಾಡಬೇಕು. ಕರ್ಮದಲ್ಲಿ ಕ್ರಿಯೆಯಲ್ಲಿ ಎಲ್ಲಿವರೆಗೆ ನಾ ಕರ್ತ ಎಂಬ ಬುದ್ಧಿ ಅದ ಅಲ್ಲಿವರೆಗೂ. ಅದಕ್ಕೆ ಮಾಡಿದ್ದು ಉಣ್ಣು ಮರಾಯ ಅಂದರು. ನೀ ಏನು ಮಾಡ್ತಿದ್ದಿ ಅದನ್ನು ಊಟ ಮಾಡಬೇಕು, ಅದು ಪುಣ್ಯದ್ದೇ ಇರಲಿ ಪಾಪದ್ದೇ ಇರಲಿ. ಆದರೆ ಇವೆರಡು ನಿನಗೆ ಜನನ ಮರಣ ಮಾತ್ರ ಕಾಯಂ ಕೊಡ್ತಾವಂದರು. ಎಲ್ಲಿವರೆಗೆ ಇಲ್ಲಿ ಕರ್ತೃತ್ವ ಐತೆ ಅಲ್ಲಿವರೆಗೆ ಭೋಕ್ತೃತ್ವ ಅನುಭವಿಸಲೇಬೇಕು. ಹೀಗೆ ಸ್ವಾಭಾವಿಕವಾಗಿ ಮಾಡಿದ್ದನ್ನೇ ಉಣ್ಣುವುದು, ಭೋಗಿಸುವುದು ತಾನೇ ಆ ಅಹಂಕಾರವು. ಇದು ಆತ್ಮನ ಧರ್ಮ ಅಲ್ಲ. ಇದು ಆತ್ಮನ ಧರ್ಮ ಏನು? ನೀನು ಮಾಡೋ ಸಚ್ಚಿದಾನಂದ ಸ್ವರೂಪನಾದ ಪ್ರತ್ಯೇಗಾತ್ಮ ನೀನು ಮಾಡೋನಲ್ಲ. ನಿನ್ನಲ್ಲಿ ತೋರಿದಂಥ ಅಹಂಕಾರ ಉಪಾಧಿಯಲ್ಲಿ ಏನು ಪ್ರತಿಬಿಂಬಿತೈತೆ ಅದರಲ್ಲಿ ಭಾವ ಬಂದ ನಾ ಮಾಡೋನು, ನಾ ಉಣೋನು, ನಾನೇ ಭೋಗಿಸೋನು. ಇದು ಅಹಂಕಾರದಲ್ಲೇ ತೋರ್ಯಾವ. ನೀ ತಿಳಿದ್ರೂ ಅಲ್ಲೇ ತೋರ್ತಾವ, ತಿಳಿದೇ ಇದ್ರೂ ಅಲ್ಲೇ ತೋರ್ತಾವ. ಆತ್ಮನಲ್ಲಿ ಎಂದೂ ಇಲ್ಲ, ಅಹಂಕಾರ ಧರ್ಮಗಳು ಇಲ್ಲ. ಮತ್ತೆ ಇವು ಇಲ್ಲ ಅಂದಮೇಲೆ ಅವನು ಹೆಂಗ ಸದಾ ಮುಕ್ತ ಸ್ವರೂಪನೇ ಇದ್ದಾನ. ನಮ್ಮ ಎಲ್ಲರ ಸ್ವರೂಪ ನಾವು ಮುಕ್ತರೇ ಇದ್ದೀವಿ. ಆದ್ರೆ ಈ ಅಹಂಕಾರದ ಧರ್ಮಗಳು ನಾನಂತ ಭಾವನೆ ಮಾಡಿವಲ್ಲ, ಅದಕ್ಕೆ ನಮಗೆ ದುಃಖ ಕೊಡಕತ್ತದ. ಎಲ್ಲಿವರೆಗೆ ಇದು ನಮ್ಗೆ ತಿಳುವಳಿಕೆ ಅದ ಅಲ್ಲಿವರೆಗೆ ನಮಗಿದು ಇದ್ದೇ ಇರ್ತದೆ. ಅದಕ್ಕೆ ಹೇಳಿದ್ರು ಅವರು, ಸಹಜ ಅಂದ್ರೆ ಅದು ಅಹಂಕಾರದ ಧರ್ಮ ಸಹಜ ಅದ, ಅದು ಅಭಿಮಾನ ಮಾಡೋದು ಸಹಜ ಅದ. ಅದು ಆದರೆ ಇದನ್ನು ತಿಳಿಯುವಂಥ ಅರುರೂಪನು ಸಚ್ಚಿದಾನಂದ ಸ್ವರೂಪನು ನಾನಿದ್ದೇನೆ, ಇದು ನಾನಲ್ಲ, ಇದು ಅಹಂಕಾರದ ಧರ್ಮಗಳು, ಇವು ಅನಾತ್ಮ ರೂಪ ಇದಾವ ಅಂತ ಯಾವನು ದೃಢಜ್ಞಾನ, ದೃಢ ಅಪರೋಕ್ಷ ಜ್ಞಾನ ನಿಶ್ಚಯ ಮಾಡಿಕೊಳ್ಳೋಣ. ಅವ್ರ ಬುದ್ಧಿಯಲ್ಲಿ ಮಾತ್ರ ಈ ಅಹಂಕಾರ ತೋರಿದ್ರು ಕೂಡ ಅವ್ರಿಗೆ ಯಾವ ಕರ್ತವ್ಯ ಹೋಗ್ತದೆ ಕಾರಣ ಆಗಿಲ್ಲ. ಇಲ್ಲಾಂದ್ರೆ ಎತ್ಕೊಂಡು ಹೋಗೋದೇ ಹೊರಗ. ವೃತ್ತಿ ಬಹಳ ಸೂಕ್ಷ್ಮ ಇರ್ತದ. ಇದು ಅಸಂಗ ಭೂಮಿಕೆ. ಒಬ್ಬ ಸಾಧಕನಲ್ಲೇ ಇಷ್ಟು ಮೂರು ಭೂಮಿಕೆಗಳು ಪ್ರಯತ್ನದಿಂದ ಸಾಧ್ಯ ಇದಾವೆ. ಮತ್ತೆ ಇದಕ್ಕೆ ಮೂರು ಭೂಮಿಕೆಗಳು ಪ್ರಯತ್ನ ಮಾಡಿದ್ರೇ ಸಾಧ್ಯ ಆಗ್ತಾವ, ಇಲ್ಲಂದ್ರೆ ಇಲ್ಲ. ಇವು ಮೂರು ಭೂಮಿಕೆಗಳು ಯಾರು ದಾಟ್ಯಾರ ಅವನಿಗೆ ವರಜಾಗ್ರದ ಅವಸ್ಥೆ ಅಂದಾರ. ಅವನು ಮಾತ್ರ ಪುನಃ ಈ ಜನನ ಮರಣ ಎಂಬ ಚಕ್ರಕ್ಕೆ ತಿರುಗೋನಲ್ಲ. ಅಲ್ಲಿಂದ ಆ ಕಡೆ ಹೋಗ್ತಾನೆ ಹೊರತು ಈ ಕಡೆ ಎಂದೂ ಬರಂಗಿಲ್ಲ. ಸಪ್ತ ಭೂಮಿಕೆಗಳಲ್ಲಿ ಇದು ಮೂರನೇ ಭೂಮಿಕೆ, ಅಸಂಗ ಭೂಮಿಕೆ. ನಾವು ಸಹಜವಾಗಿ ಹೇಳಬಹುದು, ಶರೀರ ನಾನಲ್ಲ, ಇಂದ್ರಿಯ ನಾನಲ್ಲ, ಅಹಂಕಾರ ನಾನಲ್ಲ, ಸಹಜ ಅದು ಹೇಳ್ಬೋದು. ಅದು ಪ್ರಭಾವ ಬಿದ್ದಾಗ ಅದ್ರ ಶರೀರದ ಪ್ರಭಾವ ಬಿದ್ದಾಗ ಗೊತ್ತಾಗ್ತದೆ ನಮಗೆ, ನಾನು ಶರೀರನೋ ಅಲ್ಲನೋ ಅಂತ. ಅಭಿಮಾನ ಚೋಡೋ ರೋಕಡ ಮುಕ್ತಿ. ಹೌದು, ಈ ಅಭಿಮಾನ ಚೋಡೋ ಬಾಯ್ಲೆ ಹೇಳಕ್ಕೆ ಭಾಳ ಸಲೀಸೈತೆ. ಚೋಡ ನೀ ಬಿಟ್ಟು ನೋಡು ಗೊತ್ತಾಗ್ತದ. ಅಭಿಮಾನ ಬಿಟ್ರೆ ಎಷ್ಟು ಪೆಟ್ಟು ಬೀಳ್ತದ. ಸಾಮಾನ್ಯ ಎಲ್ಲ ಅದು, ಎಲ್ಲ ಪೆಟ್ಟು ತಿನ್ನಕ್ಕೆ ತಯಾರಾದವನು ತಯಾರಾತಾನೆ. ಇದಕ್ಕೆ ಹೊರಗಿಂದು ಸುಮ್ಮನೆ ಶಬ್ದದ ಒಂದು ಶಬ್ದ ನಮ್ಮ ಕಿವಿಗೆ ಬಿತ್ತು ಅಂದ್ರೆ ಅಷ್ಟೇ ನನಗೆ ಅಷ್ಟು ಅಭಿಮಾನ ಕೊಡ್ತದೆ. ಅಂದಮೇಲೆ ಈ ದೇಹಕ್ಕೆ ಸಂಬಂಧಪಟ್ಟ ಇಂದ್ರಿಯಗಳು ಈ ಅಹಂಕಾರದಲ್ಲಿ ಮನುಷ್ಯನಲ್ಲಿ ತೋರುವಂಥ ಅನೇಕ ಕಲ್ಪನೆಗಳಿಗೆ ನಾನು ಅಸಂಗ ಆಗಬೇಕಾಗಿತ್ತು ಅಂದ್ರೆ ಎಷ್ಟು ಅಭಿಮಾನ ನಿರಾಭಿಮಾನ ಇರಬೇಕು ಸ್ಥಿತಿ. ಅಭಿಮಾನ ಬಿಡೋದು ಬಹಳ ಸರಳ ಇಲ್ಲ. ಬುಟ್ಟ ಅಂದ್ರೆ ಅವನಂತ ಧನ್ಯ ಪುರುಷ ಜಗತ್ತಿನಾಗ ಇಲ್ಲ. ಯಾಕಂದ್ರೆ ಅದು ಬಿಡೋದೇ ಕಷ್ಟ ಅದ. ಅಭಿಮಾನದಿಂದ ಇವೆಲ್ಲ ಗಂಟೆ ಬಿದ್ದಾವ. ನಿನ್ನಲ್ಲಿ ಏನೇ ಇಲ್ಲ, ನೀನು ನಿಸ್ಸಂಗ ಇದ್ದಿ. ಯಾವ ಬ್ರಹ್ಮ ಅಭಿನ್ನ ಪ್ರತ್ಯೇಗಾತ್ಮ ಸಾಕ್ಷಿ ರೂಪನಾದಂಥ ಸಚ್ಚಿದಾನಂದ ಸ್ವರೂಪ ನೀ ಏನಿದ್ದಿ, ನಿನ್ನಲ್ಲಿ ಯಾವೂ ಇಲ್ಲ. ಆದ್ರೆ ಅಭಿಮಾನ ಒಂದಿದ್ದದಕ್ಕೆ ನಿನಗಿಷ್ಟು ದುಃಖ ಕೊಟ್ಟಾವ. ಸಣ್ಣ ಸಣ್ಣ ವಿಷಯದಲ್ಲಿ ಅಭಿಮಾನ ಬಿಡೋದೇನು ದೊಡ್ಡ ಮಾತಲ್ಲ. ಧನ ಅಭಿಮಾನ, ಸೇವಕ ಅಭಿಮಾನ, ಅವೇನು ಅಷ್ಟಮದಗಳು ಹೇಳಿಕೆಂಬ ಇವೆಲ್ಲ ಒಂದೊಂದು ಟೈಮ್ ಬಿಟ್ಟು ಹೋಗ್ತಾವ. ನಿನಗೆಲ್ಲ ಖಾಲಿ ಆದಂಗಲ್ಲ, ಖಾಲಿ ಆದಂಗ. ರೊಕ್ಕ ಐತೆ, ಈಗ ಅಭಿಮಾನ ಅದ. ರೊಕ್ಕ ಹೋಯ್ತಂದ್ರೆ ಅಭಿಮಾನ ಕಿತ್ಕೊಂಡು ಹೋಗ್ತದ.
ಯವನ ಅಭಿಮಾನ. ಯವನ ಇದ್ದಾಗ ಅಭಿಮಾನ ಇರ್ತದೆ. ಯವನ ಹೋಗಿ ಮುಪ್ಪು ಬಂತಂದ್ರೆ ಆ ಅಭಿಮಾನ ಹೋಯ್ತು. ಅವಾಗ ಮೊದಲು ಮಾಡಿದಂಗೆ ಮಾಡ್ತಾನೆ. ನೀನು ಮುದುಕಾದ ಮೇಲೆ ಇಲ್ಲಪ್ಪ ನನ್ನ ಕೈ ಆಗಂಗಿಲ್ಲ ಅಂತ. ಮೊದಲು ಎಗರಾಡ್ತಿದ್ದೆ ನೀನು. ಅವಾಗಿತ್ತು ಎಗರಾಡ್ತಿದ್ದೆ, ಕಿತ್ಕೊಂಡು ಹೋಗ್ಯದ ಯೌವನ. ಈಗ ಎಗರಾಡಕ್ಕಾಗ್ತದ? ಇಲ್ಲ. ಅದ್ರಂಗ ಅಷ್ಟ ಅಭಿಮಾನಗಳು ಇವು ಎಲ್ಲ ಸೋತವ. ಅದರಲ್ಲಿ ಒಂದು ಅಷ್ಟಮದಗಳಲ್ಲಿ ಕುಲಮದ ವಿದ್ಯಮದ ಇವೆರಡು ಹೋಗೋದು ಭಾಳ ಕಷ್ಟ ಜಗತ್ತಿನಲ್ಲಿ. ಇದನ್ನು ಯಾವನು ಬಲಾಢ್ಯ ಜ್ಞಾನ ಸದ್ಗುರು ಮುಖಾಂತರ ಶಾಸ್ತ್ರಗಳನ್ನು ಸರಿಯಾದ ರೀತಿಯಿಂದ ಶ್ರವಣ ಮಾಡ್ಯಾನ ಅವ್ರು ಮಾತ್ರ ಕಿತ್ಕೊಂಬಕ್ಕೆ ಬರ್ತಾವ. ಇವು ಕುಣ್ಯಾಗ ಹೋಗೋತಾನ ಇದಾವೆ. ಇವು ಕುಣ್ಯಾಗ ಹೋದ್ರೂ ಇನ್ನು ಲೆಕ್ಕ ಮಾಡೋದ್ರಾಗಿರ್ತೀವಿ ನಾವು. ವಿದ್ಯಾಭಿಮಾನ ಸಾಮಾನ್ಯ ಅಲ್ಲ. ಸ್ವಲ್ಪ ಕಲ್ತವನಿಗೆ ಎಷ್ಟೆಷ್ಟೋ ತೆಲಿಗೆ ಇದೇ ಇರ್ತದೆ. ಮತ್ತು ಇಂಥ ಬ್ರಹ್ಮವಿದ್ಯೆ ಕಲ್ತವರಿಗೆ ಅಭಿಮಾನ ಇರಂಗಿಲ್ಲ ಅಂತ ತಿಳ್ಕೊಬಾರ್ದು. ಇರ್ತದ, ಎಲ್ಲರಿಗಂತ ಹಚ್ಚಿಗೆಬಾರ್ದು. ಎಲ್ಲಿ ಒಬ್ಬ ಜ್ಞಾನಿಗಳು ಮಾತ್ರ ಇವು ಇರಂಗಿಲ್ಲ. ಸತ್ಯವನ್ನು ಯಥಾರ್ಥ ತಿಳಿದಂಥವರಿಗೆ ಅವ್ರಿಗೆ ಇರಂಗಿಲ್ಲ. ಇಂಥ ಅಭಿಮಾನ ಏನು ಮಾಡ್ತದ? ಇದು ಅನೇಕ ದುಃಖಕ್ಕೆ ಕಾರಣ ಆಗ್ಯದ. ಇದರಿಂದ ನೀನು ಸಹಜವಾಗಿ ಮಾಡಿರುವಂಥದ್ದು ಉಣಿಸ್ತಕ್ಕಂಥದ್ದು. ಅದಕ್ಕೆ ಆ ಅಹಂಕಾರವೇ ಆಗಿರುವುದು ಅಧಿಕರಣವೆನಿಸುವ, ಅಂದರೆ ಅಧಿಷ್ಠಾನವೆನಿಸುವಂಥ ತನ್ಮಾತ್ರ ಪದವದು. ಅಲ್ಲಿ ಏನು ಹೇಳ್ತಾನ? ತನ್ಮಾತ್ರ ಪದವದು ಅಂದರೆ ಕೇವಲ ಸದ್ರೂಪನಾದಂಥ ನಾನ್ಯಾರು? ಇಲ್ಲಿವರೆಗೆ ಹೇಳಿದ್ದು ಅಹಂಕಾರ ಧರ್ಮ. ಇದನ್ನು ತಿಳಿಯುವಂಥ ಸಾಕ್ಷಿಯೇ ನೀನು. ನಾನು ಪ್ರತ್ಯೇಗಾತ್ಮ ಸ್ವರೂಪ, ಕೇವಲ ಶುದ್ಧ ಚೇತನ ಅರುರೂಪ. ಜಾಗ್ರ ಸ್ವಪ್ನ ಸುಸುಪ್ತಿ ಅವಸ್ಥೆಯನ್ನು ಬೇರಿಟ್ಟು ತಿಳಿಯುವಂಥ ಶುದ್ಧ ಅರಿವು ಏನದ ಎಲ್ಲರಲ್ಲೇ ಅದದು. ಇರುವೆಯಿಂದ ಹಿಡಿದು ಸೃಷ್ಟಿಕರ್ತನಾದಂಥ ತ್ರಿಮೂರ್ತಿಗಳ ಪರ್ಯಂತರ ಒಂದೇ ಅರಿವು ಅದ. ಭೇದ ಇಲ್ಲ ಅದರಲ್ಲಿ. ಉಪಾಧಿಗಳು ಭೇದ ಅದಾವ. ನಮಗಿದ್ದ ದೇಹ ಇನ್ನೊಬ್ಬರಿಗಿಲ್ಲ, ಇನ್ನೊಬ್ಬರಿಗಿದ್ದ ದೇಹ ಇನ್ನೊಬ್ಬರಿಗಿರ್ಲಿಕ್ಕಿಲ್ಲ. ಅವು ದೇಹಗಳು ಯಾಕಂದ್ರೆ ಅವ್ರವ್ರ ಪಾಪ ಪುಣ್ಯ ಕರ್ಮಾನುಸಾರವಾಗಿ ಭಿನ್ನ ಇದಾವೆ. ಆದರೆ ಒಳಗಿರುವಂಥ ಜ್ಞಾನ ಏನದ? ಅರಿವು ಅಂದರೆ, ಜ್ಞಾನ ಅಂದರೆ, ದೇವರು ಅಂದರೆ, ಲಿಂಗ ಅಂದರೆ, ಆತ್ಮ ಅಂದರೆ ಎಲ್ಲ ಶಬ್ದಗಳು ಭಿನ್ನ ಕರೆದ್ರೂ ಒಂದೇ ವಸ್ತುವಿಗೆ ಕರೆದಾರ. ಆ ಪ್ರತ್ಯೇಗಾತ್ಮ ಸ್ವರೂಪನಾದಂಥ ಸದ್ರೂಪ ಅಂತ ಯಾಕೆ ಹೇಳಿದ್ರು ಇಲ್ಲಿ? ಇವು ಅಧಿಷ್ಠಾನ ರೂಪಯ್ಯ. ಅಧಿಷ್ಠಾನ ನೀನೇ ಇದ್ದು ನೋಡು, ಸದ್ರೂಪನಾದಂತೆ. ಯಾಕಂದ್ರೆ ಇವೆಲ್ಲ ಬಾಧೆ ಇದಾವೆ. ಸದ್ರೂಪ ಅಹಂಕಾರಕ್ಕೆ ಯಾಕೆ ಸದ್ರೂಪ ಹೇಳ್ತಾರಂದ್ರೆ, ಅಹಂಕಾರ ಜಾಗ್ರ ಸ್ವಪ್ನದಲ್ಲಿ ತೋರ್ತದ, ನಿದ್ರೆಗಿಲ್ಲ. ಇದು ಜಾಗ್ರದಾಗ ನಾನು ಅಂತಿದ್ದೆ. ನೀನು ಯಾರಂದ್ರೆ ಎಲ್ಲ ನಾನು. ಯಾವದಪ್ಪ ನೀನು? ನಾನು ಅಂತಿದ್ದೆ ಖರೆ. ಯಾವದಕ್ಕೆ ನೀನು ಅಂತಿದ್ದಿ? ಒಂದ್ಸಲ ಕೈ ನಾನು ಅಂತಿದ್ದೆ, ಒಂದ್ಸಲ ಕಾಲು ನಾನು ಅಂತಿದ್ದೆ, ಒಂದ್ಸಲ ಕಣ್ಣು ನಾನು ಅಂತಿದ್ದೆ, ಒಂದ್ಸಲ ಕಿವಿ ನಾನು ಅಂತಿದ್ದೆ, ಒಂದ್ಸಲ ಮನಸ್ಸು ನಾನು ಅಂತಿದ್ದೆ, ಒಂದ್ಸಲ ಬುದ್ಧಿ ನಾನು ಅಂತಿದ್ದೆ. ಇದು ಸುಮ್ಮನೆ ನಾನು ಅನ್ಕಂತ ಹೊಂಟಿದ್ದೆ. ಯಾವ್ದು ಇದ್ರಾಗ ನಾನು ಅಂಬೋದು ಯಾವುದು? ಇದು ಒಂದು ಹೇಳಕ್ ಬರ್ತದೇನೋ? ಶಾಸ್ತ್ರ ತಿಳಿಯಾರ್ದವ್ರಿಗೆ ಬರಂಗಿಲ್ಲ. ತಿಳಿದವ್ರಿಗೆ ಅದು ಅನುಭವ ಬರ್ತದೆ. ಆ ಮಾತು ಬೇರೆ. ಈ ನಾನು ಅನ್ನೋದಾದ್ರೆ ಎಲ್ಲಿ ತಾನೇ ಇರ್ತದ? ಜಾಗೃತ ಅವಸ್ಥೆಯಲ್ಲಿ ತೋರದ, ಸ್ವಪ್ನ ಅವಸ್ಥೆಯಲ್ಲಿ ತೋರದ. ನಿದ್ರೆಗೆ ಎಲ್ಲಿ ಹೋಯ್ತಪ್ಪ ನಾನು ಅಂಬೋದು? ಅಲ್ಲಿ ಐತೆ ನಾನು ಆನಂದವಾಗಿ ಮಲಗಿದ್ದೆ. ಹೆಂಗಿದ್ದೆ? ಆನಂದವಾಗಿ ಮಲಗಿದ್ದೆ. ಏನ್ ನೋಡಿದೆ? ಏನಿಲ್ರಿ ಅಲ್ಲಿ. ಅಂದ್ರೆ ತನ್ನ ಅಹಂಕಾರದ ಅಭಾವವನ್ನು ಹೇಳ್ತಾನ ಅಲ್ಲಿ. ಆದ್ರೆ ತಾನು ಮಾತ್ರ ಸಾಕ್ಷಿ ಇದ್ದಾನಿಲ್ಲ. ಜಾಗರವಾಗಿದ್ದವನು ಸ್ವಪ್ನದಾಗ ಇದ್ದಾನ, ಸ್ವಪ್ನದಾಗಿದ್ದಾಗ ಸುಪ್ತಾಗ ಇದ್ದಾನ. ಸುಪ್ತಾಗಿದ್ದದಕ್ಕೆ ನೀ ಹೇಳ್ತಿದ್ದೆ. ಏನ್ ನೋಡಿದೆ? ಏನು ನೋಡ್ಲಲ್ಲ. ಹೆಂಗೆ ಆನಂದವಾಗಿದ್ದೆ. ಆ ತಿಳಿಯುವಂತ ಅರಿವೇನದ ಅದು ಅಧಿಷ್ಠಾನ ರೂಪವಾಗಿದೆ. ಸದ್ರೂಪ ಐತೆ. ಸದ್ರೂಪ ಅಂದ್ರೆ ತ್ರಿಕಾಲ ಅಬಾಧಿತವಾಗಿರುವಂಥದ್ದು. ಅಧಿಷ್ಠಾನವೆನಿಸುವಂತ ಕೇವಲ ಸದ್ರೂಪನಾದವನೇ ನಾನು. ನನಗೆ ಇಂಥ ಅಂದ್ರೆ ಅದರೋಳು ಆ ಅಹಂಕಾರದಲ್ಲಿ ಕಿಂಚಿನ್ ಮಾತ್ರವು ಅಂದ್ರೆ ಸ್ವಲ್ಪ ಆದರೂ ಪುದಿದ ಸಂಬಂಧವಾಗಿ ಇಂತು ಈ ಪ್ರಕಾರ ಇಲ್ಲಿ ಅಂದ್ರೆ ಈ ಶರೀರದಲ್ಲಿ ಇದ್ದರೂ ಆನು ಪ್ರತ್ಯೇಗಾತ್ಮನಾದ ನಿಸ್ಸಂಗ ಅಂತ ಹೇಳ್ತಾನೆ. ಸ್ವಲ್ಪ ಅವ್ರ ಸಂಬಂಧ ಹೇಳ್ರಿ. ಮತ್ತೆ ಆತ್ಮನಿಗೆ ಅಹಂಕಾರಕ್ಕಂದ್ರೆ ಕಿಂಚಿತ್ ಸಂಬಂಧನೂ ಇಲ್ಲ ಅಂದ್ರು. ಸಂಬಂಧ ಇತ್ತು, ಇಲ್ಲದ್ದೇ ಬಿಡಿಸ್ಬೇಕಾದ್ರೆ ತಿರುಗಲಾಗೋ ಹೆಂಗಾಗ್ಯದ. ಇನ್ನು ಇತ್ತು ಸಂಬಂಧ ನೋಡಿ ಯಾರು ಬಿಡಿಸ್ತದ ಅಂತಿದ್ರು.
ಈ ಬಯಲಿಗೆ ಏನಾದರೂ ಒಂದು ಸ್ವಲ್ಪ ಸಂಬಂಧ ಹೇಳಕ್ಕೆ ಬರ್ತದೇನು? ಇಲ್ಲರಿ, ಸ್ವಲ್ಪ ಹತ್ತದ ಎಲ್ಲೇನೋ ಒಂದು ಮೂಲೆಗೆ ವಾಡಿಗೆ ಅಂತ ಹೇಳ್ತಾರೆ. ಎಕಡೆ ನೋಡೋದು ನಿಸ್ಸಂಗ ಐತೆ. ಅದು ಬಯಲು ಹೆಂಗ ನಿಸ್ಸಂಗ ಐತಿ, ಯಾವುದಕ್ಕೆ ಅಂಟಿಲ್ಲ ಅದು. ಆದ್ರೆ ಅದೆಲ್ಲ ಯಾವುದು ಆಗಂಗಿಲ್ಲ. ಮತ್ತೆ ನಾವೆಲ್ಲರೂ ಕುಂತಿದ್ದು ಬಯಲಿನಾಗೆ ಕುಂತೀವಿ, ಸುಮ್ಮನೆ ಹೇಳ್ತೇವೆ ಮಠದಾಗ ಕುಂತೀವಿ ಅಂತ. ನಮ್ಗೆ ಕುದ್ರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಬಯಲೇ ಅವಕಾಶ ಮಾಡಿಕೊಟ್ಟದ. ಆದ್ರೆ ಅದು ನಮಗೇನೋ ಹತ್ತದೇನು ನಾವು ಇಲ್ಲಿಂದ ಎದ್ದೋದ್ಮೇಲೆ ಅದಕ್ಕೇನ ಬದಲಾವಣೆ ಮೊದಲು ಹೆಂಗೈತೆ ಹಂಗೆ ಐತೆ, ಸಹಜ. ಅದು ಹೋಗೋದಲ್ಲ ಬರೋದಲ್ಲ. ಅದ್ರಾಗ ನಾನು ಅಸಂಗನಾಗಿದ್ದೇನೆ ಅಂತ ಹೇಳ್ತಾನ. ಅಂದ್ರೆ ಈ ಎಲ್ಲವೂ ಅಹಂಕಾರದಲ್ಲಿ ತೋರುವಂಥ ಧರ್ಮಗಳು ಏನಿದಾವ ಅವು ನನ್ನಲ್ಲಿ, ಪ್ರತ್ಯೇಗಾತ್ಮನಾದ ನನ್ನಲ್ಲಿ ಆರೋಪ ಆಗ್ಯಾವ. ಒಬ್ಬ ಧರ್ಮಿಷ್ಠನ ಮನುಷ್ಯನ ಮೇಲೆ ಕಳತನದ ಆರೋಪ ಮಾಡಿದಂಗೆ, ಒಬ್ಬ ಪ್ರಾಮಾಣಿಕ ಮನುಷ್ಯನ ಮೇಲೆ ಕಳತನದ ಆರೋಪ, ಅದು ಸತ್ಯ ಏನು? ಆರೋಪ ಮಾಡಿದ್ದಿ, ಆದ್ರೆ ಅವನಲ್ಲಿ ಇಲ್ಲ ಅದು. ಅದರಂಗ ಪ್ರತ್ಯೇಗಾತ್ಮನಾದಂಥ ಸದ್ರೂಪ ಬ್ರಹ್ಮ ಏನಾಯ್ತಾನ, ನಮ್ಮ ಸ್ವರೂಪ ಏನೈತೆ, ಇವೆಲ್ಲ ಆರೋಪ ಮಾಡ್ತಾವ ನಮಗೆ. ನಾನ ಮಾಡ್ತೇವೆ, ಇವೆಲ್ಲ ಅಹಂಕಾರ ಧರ್ಮಗಳು ಅಂತ ಹೇಳ್ತಾನ. ಆರೋಪಿತವಾಗಿರುವ ಅಹಂಕಾರಕ್ಕೆ ಅಧಿಷ್ಠಾನಭೂತನಾದ ನನಗೂ ಉಪಾಧಿವಶ ಕಿಂಚಿತ್ ಸಂಬಂಧವೂ ಇಲ್ಲ, ಸ್ವಲ್ಪ ಅದರ ಸಂಬಂಧ ಇಲ್ಲ. ಯಾಕೆಂದರೆ ನಾನು ಅವಯವನಾಗಿದ್ದೇನೆ. ಎಲ್ಲಿ ಅವಯ ಇದಾವ ಅಲ್ಲಿ ಸಂಬಂಧ ಹೇಳ್ತಾರೆ. ಅವಯ ಇಲ್ಲದ ಸಂಬಂಧ ಏನು ಹೇಳಬೇಕು? ಆತ್ಮನಿಗೆ ಕೈ, ಕಾಲು, ಕಣ್ಣು, ಕಿವಿ, ಮೂಗು, ನಾಲಿಗೆ ಹಿಂಗೇನೋ ಇದ್ದಾವೇನೋ ಅವನಿಗೆ? ಎಲ್ಲ ಅವನಿಗೆ ಹೆಂಗೆ ಹೇಳ್ಬೇಕು ಸಂಬಂಧ? ಅವಯನೇ ಇಲ್ಲ, ಅವನು ನಿರಾವಯವ. ಬಯಲಿಗೆ ಹೆಂಗ ಅವಯವಗಳಿಲ್ಲವೋ ಅದರಂಗ ಆತ್ಮರೂಪನಾದಂಥ ನಮ್ಮ ಸ್ವರೂಪ ಏನದ ಅದು ನಿರಾವಯತೆ. ಅದಕ್ಕೆ ದೇಹಾದಿ ಸಂಬಂಧಗಳು ಹೇಳಕ್ಕೆ ಬರಂಗಿಲ್ಲ. ಅಂದ ಹೇಳಿದ್ರೆ ಹೆಂಗಾಗ್ತದೆ ರೀ ಮತ್ತೆ? ಅಂದ್ರೆ ಬಯಲಿಗೆ ಸಂಬಂಧ ಹೇಳಿದಂಗೆ ಆಗ್ತದೆ ನೋಡು. ಹಾಗೆ ಅಹಂಕಾರವು ಅವಿದ್ಯ ಕಾರ್ಯವಾಗಿರೋಣದರಿಂದ ಕರ್ತೃತ್ವ ಭೋಕ್ತಾದಿಗಳಿಂದ ಯುಕ್ತವಾಗಿರುತ್ತದೆ. ಅದರದ್ದು ಅಹಂಕಾರದ್ದು ಏನಿದೆ ಅವಿದ್ಯ ಕಾರ್ಯ. ಈ ಕಾರ್ಯ ನಮ್ಗೆ ಏನು, ಈ ಅಜ್ಞಾನಕ್ಕೆ ಕಾರಣ ಮಾಡಿರ್ತಕ್ಕಂಥದ್ದು, ಜನನ ಮರಣಕ್ಕೆ ನಮ್ಗೆ ಉಂಟು ಮಾಡಿರ್ತಕ್ಕಂಥದ್ದು ಇದು ಯಾವಾಗರಿಂದ ಅಂದ್ರೆ ಅವಿದ್ಯೆ. ಅವಿದ್ಯೆ ಅಂದ್ರೆ ಏನ್ರಿ? ಅವಿದ್ಯೆ ಅಂದ್ರೆ ಏನು? ತಪ್ಪು ತಿಳುವಳಿಕೆಗೆ ಅವಿದ್ಯೆ ಅಂದ್ರೆ ಅವರು ಇದ್ದದ್ದನ್ನ ಮರೆಯೋದು, ಇಲ್ಲದನ್ನ ಹೌದಂತ ತಿಳಿಯೋದು. ನಾ ಅವಿದ್ಯೆ ಅಂದ್ರೆ ನಾವು ಓದೇ ಇಲ್ಲ ಅದಕ್ಕೆ ಅವಿದ್ಯೆ ಅಂತಾರೆ. ನಮ್ಮ ಹಂಗೆ ಹೇಳಿಲ್ಲ ಅವರು. ಓದಿ ಬರೆದವನು ಶಾಣೆ ಇದ್ದಾನಂತ ಎಲ್ಲಿ ಹೇಳ್ಯಾರ ಅವರು? ಬೇಕಾದಷ್ಟು ಮಂದಿ ಓದ್ತೇವ್ರಾರ, ಎಲ್ಲರಿಗೂ ಜ್ಞಾನ ಐತೇನು? ನಾ ಬ್ರಹ್ಮೇನೆ, ನಾ ಆತ್ಮ ಸ್ವರೂಪಿನಿ, ನಾ ಮುಕ್ತೇನೆ ಅಂತ ಐತೇನೆ ಎಲ್ಲರಿಗೆ? ಹಂಗಲ್ಲ ಅದು. ಯಾರಿಗೆ ಈ ದೇಹಾದಿ ಧರ್ಮಗಳಲ್ಲಿ ಮತ್ತು ಪ್ರತ್ಯಕ್ಷವಾಗಿ ಗೋಚರವಾಗುವಂಥ ಈ ಜಗತ್ತು, ನನ್ನ ದೇಹದಂತೆ ಈ ಜಗತ್ತೇ ಇದು, ಬೇರೆ ಏನಿಲ್ಲ ಅಲ್ಲಿ. ಈ ನಾಮರೂಪಾತ್ಮಕವಾದ ಜಗತ್ತಿನಲ್ಲಿ ಸತ್ಯತ್ವ ಬುದ್ಧಿ ಉಂಟು ಮಾಡ್ತದ ನೋಡು, ಅದೇ ನೋಡು ಅವಿದ್ಯೆ. ಅದಕ್ಕೆ ನಿಜಗುಂಡ್ರು ಅದಕ್ಕೆ ಪ್ರತ್ಯಕ್ಷವಾಗಿ ಲಕ್ಷಣ ಕೊಟ್ಟು ಹೇಳಿದರು ಅವರು. ತನ್ನ ನಿಜ ಸ್ಥಿತಿಯನ್ನು ಪರೀಕ್ಷಿಸದೆ ಹೇಯವೆನ್ನದೆ. ಏನದ ಇದು? ತನ್ನ ನಿಜವನ್ನು ಪರೀಕ್ಷಿಸದೆ ಹೇಯವೆನ್ನದೆ ಮತ್ತೆ ಕೆಟ್ಟು ಹೋಗುವಂತ ಈ ದೇಹವನ್ನು, ದೇಹ ಏನದ ಕೆಟ್ಟು ಹೋಗೋದು. ಮತ್ತೆ ಇದು ಹೆಂಗದ? ಹೇಯ ಅಂದ್ರೆ ಹೊಲಸು ಕೂಡದ. ಇದೇನು ಚಲೋ ಸಾಮಾನ ಇದಾವೇನಿದ್ರಾಗ ದೇಹದಾಗ? ಯಾವನ ನಾಯಿ ನರಿ ಹಂದಿ ಸತ್ತು ಅಂದ್ರೆ ಯಾರಾದ್ರೂ ಹೋಗಿ ಎತ್ತಿ ಬಿಸಾಗಿ ಬರ್ಬೋದು. ಈ ದೇಹ ವಾಸ ಇಡ್ತಿ ಅಂದ್ರೆ ಯಾರು ಮುಸಿ ನೋಡೋರೇ ಇರಂಗಿಲ್ಲ, ಇದ್ರ ಬತ್ತಕ್ಕೆ ಬರಂಗಿಲ್ಲ. ಅದಕ್ಕೆ ಒಂದೇ ದಿವ್ಸದಾಗ 2 ದಿವ್ಸದಾಗ ಎತ್ತಿ ಮಣ್ಣಾಗ ಇಟ್ಟು ಬಂದ್ಬಿಡ್ತಾರೆ. ಭಾಳ ದಿವ್ಸ ಯಾಕೆ ಇಟ್ಕೊಂಬಂಗಿಲ್ಲ. ಅವೇ ನೋಡ್ರಿ, ನಾಯಿಗೆ ರೋಡಿಗೆ ಬಿದ್ದಿರ್ತಾವ ತಿಂಗಳಾನುಗಟ್ಲೆ, ಅಲ್ಲೇ ಹಂಗೆ ಇರ್ತಾವ ಅವ್ಟನ್ನ ಯಾಕೆ ಕೇಳಂಗಿಲ್ಲ? ಅಷ್ಟು ಇರಂಗಿಲ್ಲ. ಇದು ಭಾಳ ಹೊಲಸು ಐತಿದ್ದೆ. ವಿಕೃತಿನಿಯುಳ್ಳ ತನುವೆ ತಾನೆಂದು ಭಿನ್ನ ವಿಷಯದ ವಿಶ್ವವಿದನು ನನ್ನ ಎಂಬ ಬಗೆ ಬಿಡಬರಲದು ಅಜ್ಞಾನ ಅಂತ ನಿಜಗೊಂಡ್ರು ಬರ್ಕೊಂಬಂದರು ಜ್ಞಾನ ಪ್ರತಿಪಾದದಲ್ಲಿ. ತನ್ನ ನಿಜವನ್ನು ಪರೀಕ್ಷಿಸದೆ, ನೀನ್ ಯಾರು ಅಂತ ಕೇಳಿದರೆ ಅದು ಗೊತ್ತಿಲ್ಲ.
ದೇಹ ನಾನು ಇಂದ್ರಿಯ ನಾನು ಅನ್ಕಂತ ಹೋಗಿ ವಿಚಾರ ಮಾಡ್ಕೊಂತ ಹೋದ್ರೆ ಅದು ಗೊತ್ತೇ ಇಲ್ಲ. ಅದು ಒಂದು. ಮತ್ತು ವಿಕೃತಿಯುಳ್ಳ ವಿಕಾರ ರೂಪವಾಗಿರುವಂಥ ಈ ದೇಹ ನಾನು ಅಂತ ತಿಳಿಯೋದು, ಇದು ಒಂದು ಅಜ್ಞಾನ. ಭಿನ್ನ ವಿಷಯದ ತನಕ್ಕಿಂತ ಬೇರೆಯಾಗಿ ದೃಶ್ಯವಾಗಿ ತಿಳಿಸಿಕೊಳ್ಳುವಂಥ ಈ ಜಗತ್ತೇನ ಪ್ರತ್ಯಕ್ಷ ನಮಗೆ ತೋರ್ತದ, ಅದು ನನ್ನಿ ಎಂಬ ಸತ್ಯ ಎಂಬ ಬುದ್ಧಿ ಯಾವ ದೃಢ ಅದ ನೋಡು, ಅದೇ ನೋಡು ಅಜ್ಞಾನ ಆದರು. ಈ ಅಜ್ಞಾನ ನಷ್ಟ ಆಗ್ಬೇಕಾದ್ರೆ ಏನು ಬೇಕಿಲ್ಲ, ಜ್ಞಾನ ಬೇಕು ಅಂದ್ರೆ ಅವ್ರನ್ನೇನು ಬೇಕಾಗಿಲ್ಲ. ಅಲ್ಲಿ ಯೋಗ ಮಾಡು, ಉಪಾಸನ ಮಾಡು, ಪೂಜೆ ಮಾಡು, ಜಪ ಮಾಡು, ಮಂತ್ರನಂತ ಹೇಳಿಲ್ಲ. ಅಲ್ಲಿ ತಪ್ಪು ತಿಳುವಳಿಕೆ ಏನು ಬೇಕು, ಸರಿಯಾದ ತಿಳುವಳಿಕೆ ಅಲ್ಲಿ ಯಾವಾಗ ಆಯಿತು ತಪ್ಪು ತಿಳುವಳಿಕೆ ಹೋಗ್ತದೆ. ತಪ್ಪು ತಿಳುವಳಿಕೆ ಯಾವಾಗ ನಷ್ಟ ಆಯಿತು, ನಿನ್ನ ಯಥಾರ್ಥ ಸ್ವರೂಪದ ಜ್ಞಾನ ನಿನಗಾಗ್ತದೆ. ಅಂಥ ಒಂದು ಯುಕ್ತವಾಗಿರುತ್ತದೆ. ಆ ಕಾರಣದಿಂದ ಅಸಂಗ ಸ್ವರೂಪನಾಗಿದ್ದೇನೆ, ನನಗೆ ಕರ್ಮಗಳ ಸ್ಪರ್ಶವೂ ಕೂಡ ಇಲ್ಲವೆಂದು. ಮತ್ತು ಇವೆಲ್ಲ ನಡೆದವರಲ್ರ ಅಂದ್ರೆ ಇವು ಅಹಂಕಾರದಲ್ಲಿ ತೋರ್ತಾವೋ, ಇವು ನಿನ್ನಲ್ಲಿ ಇಲ್ಲ. ಮತ್ತು ಎಲ್ಲಿವರೆಗೆ ಅಹಂಕಾರದ ಧರ್ಮಗಳು ನಾನು ನನವಂತ ತಿಳ್ಕೊಂಡಿದ್ದೆ, ಅಲ್ಲಿವರೆಗೆ ನಿನಗೆ ಇವು ಬಾಧೆ ಕೊಡ್ತಾವೆ. ಯಾವತ್ತು ನೀನು ಇವು ನಾನಲ್ಲ ಅಂತ ತಿಳಿದೆ, ಆವತ್ತು ನಿನಗೇನಪ್ಪ ಅಂದ್ರೆ ಇದರಿಂದ ಮುಕ್ತನಾಗ್ತಿದ್ದೆ ಅಂತ ಹೇಳ್ತಾರ. ಹೀಗೆ ಕರ್ಮಗಳ ಸ್ಪರ್ಶವು ಕೂಡ ಇಲ್ಲವೆಂಬುದೇ ಸತ್ಯವಾಗಿರುತ್ತದೆ. ಈ ಮಾತು ಯಥಾರ್ಥವಾಗಿರುತ್ತದೆ. ಸತ್ಯ ಅಂದ್ರೇನು, ಇದ್ದಂಗೆ ಹೇಳಿವೆ ಅಂದ್ರು ಅವರು. ನೀನು ಶ್ರುತಿಯಿಂದ, ಅನುಭವದಿಂದ, ಯುಕ್ತಿಯಿಂದ ಪ್ರಮಾಣ ಮಾಡಿ ನೋಡು. ಈ ಮಾತು ಸುಳ್ಳಾಯ್ತಂದ್ರೆ ಅವಾಗ ನಂಬಕ್ಕೆ ಹೋಗ್ಬೇಡಪ್ಪ. ಅಲ್ಲಿ ವಿಚಾರ ಮಾಡಿ ನೋಡಿದ ಮೇಲೆ ನಂಬು ಅಂದ್ರೆ ಅವರು ಸತ್ಯವಾಗಿರುತ್ತದೆ ಅಂತ ಹೇಳ್ತಾರೆ ಅವರು. ಮತ್ತು ತನಗೆ ಪ್ರಾಪ್ತವಾದ ಸಾಮಾನ್ಯ ಅಸಂಗತ್ವವನ್ನು ದೃಷ್ಟಾಂತ ಮೂಲಕವಾಗಿ ವಿಶೇಷವಾಗಿ ಪ್ರತಿಪಾದನೆ ಮಾಡುತ್ತಾರೆ. ಯಾವುದು? ನಿರ ಅವಯವೆನಿಸಿದ್ದ ಆಕಾಶಕ್ಕೆ ಚಲಿಸುತ್ತಲಿಹ ವಿಹಗಚಯಕ್ಕೆ ಅವಕಾಶತೆಯಲ್ಲಿದೆ ತತ್ಸಂಗ ಸವನಿಸದ ಅವರ ವಿಕಾರ ತರಂಗ. ಈ ವಿಧದಿ ನಿಷ್ಕಳ ನಿಜದಲ್ಲಿ ಜೀವನೆನಿಸಿ ತೊಳಲುತ್ತಿಹುನಲ್ಲಿ ಉಂಟಾ ಹಮ್ಮಿನ ಸಂಸ್ಕೃತಿ ಭಂಗ ಅಂಟದ ನಾನದರಿನ್ ನಿರಂಗ ಎಂಬ ಸಕಲ ನಿಷ್ಕಳದ ವಿಭೇದ ಇಂಬಿ ತೋರಲು ನಿಜ ಸುಖಿಯಾದೆ ಸ್ಥಿತಿ ತನಗದು ಸಾಮಾನ್ಯ ಸಂಘ ಸುತ ಮುಂದಣ ಅದು ವಿಶೇಷಾಂಗ ಅಂತ ಹೇಳ್ತಾರೆ. ಇದು ಹೇಳೋದಿನ್ನ ಸಾಮಾನ್ಯ ನಿಸ್ಸಂಗ. ಯಾವುದು? ನಿರ ಅವಯವೆನಿಸಿದ್ದ ಆಕಾಶಕ್ಕೆ. ಆಕಾಶ ಹೆಂಗಾದ್ರೆ ಅವಯ ಐತೇನ ಅದಕ್ಕೆ? ಯಾವ ಅವಯ ಇಲ್ಲ. ಅವಯ ಅಂದ್ರೇನು? ನಮ್ಮ ದೇಹಕ್ಕೆ ಇದೊಂದು ಕೈ, ಕಾಲು, ಕಿವಿ, ಕಣ್ಣಿತ್ತಂಗೆ ಈ ಬಯಲಿಗೆ ಏನನ್ನ ಆಕಾಶಕ್ಕೆ ಏನನ್ನ ಹೇಳ್ತಾರೆ ಅನ್ನೋದಕ್ಕೆ. ಇಲ್ಲಪ್ಪ, ಆ ಮೂಲಿಗೆ ಹೋಗಿ ಕಾಲು ಚಾಚನ ಈ ಕಡೆ ತಲೆ ಮಾಡ್ಯಾನ ಅಂತ ಹೇಳ್ತವೆ ಆಕಾಶಕ್ಕೆ. ಎಕ್ಕಡೆನೋ ಹೋಗಿ ಅದು ಕುಲ್ಲನೇ ಅದ ನೋಡಿ ಬೈಲಿ ಆಕಾಶ. ನಮ್ಮ ದೇಶ, ನಮ್ಮ ರಾಯಚೂರ್ದಾಗ ಅಷ್ಟೇ ಐತೆ, ದೇಶೂರಾಗ ಅಷ್ಟೇ ಐತೆ ಆಕಾಶ. ಬೇರೆ ಕಡೆ ಬೇರೆದೈತೇನಿಲ್ಲ, ಎಲ್ಲ ಕಡೆ ಒಂದೇ ಐತೆ. ನೀ ಎಲ್ಲಿಗಾನ ಹೋಗೋದು ನಿರಾವಯ, ಅವಯ ಇಲ್ಲ ಅದಕ್ಕೆ. ವೆನಿಸಿರ್ದ ಆಕಾಶಕ್ಕೆ ಚರಿಸುತ್ತಲಿಹ ಅಂದರೆ ತಿರುಗುತ್ತ ಅಲ್ಲಿಹ ಆಕಾಶದಲ್ಲಿ ವಿಹಚಯಕ್ಕೆ. ವಿಹಗ ಅಂದರೆ ಅಂತ ಇದೇನು ಬಯಲಿನಲ್ಲಿ ಹಾರಾಡುವಂಥ. ಚಯಕ್ಕೆ ಅಂದ್ರೆ ಸಮೂಹಕ್ಕೆ. ಅಲ್ಲಿ ಏನು ತಿರುಗುತ್ತವ್ರಿ ಬಯಲಿನಾಗ? ಏನು ಹಾರಾಡ್ತಾವ? ಪಕ್ಷಿಗಳು ಹಾರಾಡ್ತಾವ. ಒಂದೇ ನಮ್ಮನೆ ಪಕ್ಷಿ ಹಾರಾಡ್ತಾವೇನು? ಅಲ್ಲಿ ಅನೇಕ ರೀತಿಯಿಂದ ಪಕ್ಷಿಗಳು ಅಲ್ಲಿ ಹಾರಾಟ ಮಾಡ್ತಾವ. ಅವಕಾಶತೆಯಲ್ಲಿದೆ ಅಂದ್ರೆ ಅವಕಾಶದ ಹೊರತು ತತ್ಸಂಗ. ತತ್ಸಂಗ ಅಂದ್ರೆ ಏನ್ರಿ? ಆ ಪಕ್ಷಿಗಳ ಸಮೂಹದ ಸಂಬಂಧವು ಅವು ಬೇಕಾದಷ್ಟು ಮ್ಯಾಲೆ ಹೋಗ್ತಾವ, ಕೆಳಗೆ ಬರ್ತಾವ. ಹದ್ದಂತೂ ನೋಡ್ರಿ ಅಲ್ಲಿ ಎಲ್ಲಿಂದ ಹೋಗಿರ್ತಾವ. ಅದ್ರದ್ದು ಏನಾದ್ರೂ ಸಂಬಂಧ ಆಕಾಶಕ್ಕೆ ಐತೇನೋ? ಮತ್ತೆ ಎಲ್ಲಿ ತಿರುಗಕತ್ತೇವ? ಆಕಾಶದಾಗ ತಿರುಗಕತ್ತೇವು. ಆಕಾಶ ಬಿಟ್ರೆ ಅದಕ್ಕೆ ಆಶ್ರಯನೇ ಇಲ್ಲ. ಮತ್ತೆ ಇದು ದೃಷ್ಟಾಂತ. ಇದಕ್ಕೆ ದ್ರಾಷ್ಟಾಂತ ಏನು? ಸದ್ರೂಪನಾದ ಪ್ರತ್ಯೇಗಾತ್ಮ ಸ್ವರೂಪ ನೀನಿದ್ದಿ, ಅಧಿಷ್ಠಾನ ರೂಪನಾದಂತ ನೀನು. ನಿನ್ನಲ್ಲಿ ಎಲ್ಲ ವ್ಯವಹಾರ ಮಾಡಕತ್ತೇವೆ. ಇಂದ್ರಿಯಗಳು ವ್ಯವಹಾರ ಮಾಡ್ತಾವ, ಅಹಂಕಾರ ವ್ಯವಹಾರ ಮಾಡ್ತದ, ಬುದ್ಧಿ ವ್ಯವಹಾರ ಮಾಡ್ತದ, ಮನಸ್ಸು ವ್ಯವಹಾರ ಮಾಡ್ತದ, ಇಂದ್ರಿಯಗಳು ಅದು ವ್ಯವಹಾರ ಮಾಡ್ತದ. ಒಂದ್ಸಲ ತಗೊಂಡಂಗೆ ಆಗ್ತದ, ಒಂದ್ಸಲ ತಿಂದಂಗೆ ಆಗ್ತದ, ಒಂದ್ಸಲ ಮುಟ್ಟಿದಂಗೆ ಆಗ್ತದ, ಒಂದ್ಸಲ ಮಾಡಿದಂಗೆ ಆಗ್ತದ. ಆದರೆ ಇವೆಲ್ಲ ಧರ್ಮಗಳು ಸಾಕ್ಷಿ ಆದ ನಿನಗಿಲ್ಲ ನೋಡು.
ನೀನ್ ನೋಡ್ತಿದ್ದಿ, ಇದರ ಸಂಬಂಧ ಏನಾದ್ರು ನಿನಗೆ ಅತ್ಯವ? ಇದು ಅನುಭವ ಅದ. ಯಾರು ನನಗೆ ಕೇಳ್ರಿ ನೀವು, ಭಾಳ ದುಃಖ ಆಗ್ಯದ್ರಿ ಅಂತ. ಎಲ್ಲ ಆಗ್ಯದ? ನನ್ನ ಮನಸ್ಸಿಗೆ ಭಾಳ ದುಃಖ ಆಗ್ಯದ. ಆದ್ರೆ ಮನಸ್ಸಿಗೆ ನೀ ಸಾಕ್ಷಿ ಇದ್ದೆ ಅಂತ ಹೇಳ್ತಿಲ್ಲ. ಮನಸ್ಸಿಗೆ ಆದ ದುಃಖವನ್ನು ನೀ ತಿಳಿತಿದ್ದೆ ಅಂದ್ಮೇಲೆ ನಿನಗೆ ಯಾವ ದುಃಖ ಇಲ್ಲ, ತಿಳಿಯುವಂತ ಅರಿವಿಗೆ ಯಾವ ದುಃಖ ಇಲ್ಲ. ಇವೆಲ್ಲ ಮನಸ್ಸಿನಲ್ಲಿ ತೋರಂತ ಧರ್ಮಕ್ಕೈದಾವ ಸುಖ ದುಃಖಗಳು. ನನಗೆ ಬಹಳ ನೋವಾಗ್ಯದ. ಎಲ್ಲೇ ಆಗ್ಯದ ನೋವು? ಮನುಷ್ಯನಾಗ ಆಗ್ಯದ. ಅಂದ್ರೆ ನೀ ತಿಳಿತಿದ್ದಲ್ಲ, ತಿಳಿಯುವಂತ ಅಧಿಷ್ಠಾನ ರೂಪ ನಿನಗಿಲ್ಲ. ಯಾಕಂದ್ರೆ ನೀನು ಅಸಂಗ ಇದ್ದಿ. ಅದ್ರಂಗ ಇಲ್ಲಿ ಆಕಾಶ ಹೆಂಗ ಅಸಂಗ ಅದ, ಆಕಾಶನೇ ಕೊಟ್ಟದ. ಮತ್ತೆ ಆಕಾಶದ ಆಧಾರದಲ್ಲಿ ಇವು ತಿರುಗಬೇಕು. ಪಕ್ಷಿಗಳು ಎಲ್ಲಿ ತಿರುಗುತ್ತಾವ? ಅದರ ಆಶ್ರಯದಲ್ಲಿ ತಿರುಗಬೇಕಲ್ಲ, ಬಯಲಿನ ಆಶ್ರಯ. ಆದ್ರೆ ಇದ್ರ ಸಂಬಂಧ ಹೆಂಗಿಲ್ಲವೋ ಅದರಂತೆ ನಿನಗೆ ಒಂದು ದೃಷ್ಟಾಂತ. ಇನ್ನ ಒಂದು ಯಾವುದು ಹೇಳ್ತಾನಂದ್ರೆ, ಸವನಿಸದು ಅವಕಾಶ ಸವನಿಸದು ಈ ವಿಧದಿ ನಿಷ್ಕಳ ನಿಜದಲ್ಲಿ ಜೀವನೆನಿಸಿ ತೊಳೆದುತ್ತಿಹುನು ಅಲ್ಲಿ ಉಂಟಾದ ಹಮ್ಮಿನ ಸಂಸ್ಕೃತಿ ಭಂಗ ಅಂಟದ ನಾನದರಿಂ ನಿಸ್ಸಂಗ ಅಂತ ಹೇಳ್ತಾನ. ಹೇಗ ನೋಡಪ್ಪ, ಆ ದೃಷ್ಟಾಂತದಂತೆ ಇದರಂಗ ತಿಳ್ಕೈದು. ಸವನಿಸೋದಂದ್ರೆ ಈ ರೀತಿಯಿಂದ ನಿಷ್ಕಳ ಅಂದ್ರೆ ನಿರ ಅವಯವ ಆತ್ಮಕ ನಿಜದಲ್ಲಿ ಅಂದ್ರೆ ಸ್ವರೂಪದಲ್ಲಿ ಜೀವನೆನಿಸಿ ಅಂದ್ರೆ ಜೀವಾತ್ಮನೆಂದು ಹೇಳಿಸಿಕೊಂಡು ತೊಳಲುತ್ತಿವನು. ಹೆಂಗ ತೊಳಲುತ್ತೀವ ಅಂದ್ರೆ ಪೇಚಾಡುತ್ತಿರುವನವನು. ಎಲ್ಲಿ ಪೇಚಾಡ್ತಾನ? ಈ ಅಹಂಕಾರದ ಧರ್ಮ ನೋಡಿ ನಾನು ಅಂತ ಪೇಚಾಡ್ತಾನವನು. ತೊಳಲುತ್ತೀವನು ಅಲ್ಲಿ ಆ ನಿಜದಲ್ಲಿ ಹಮ್ಮಿನ ಅಹಂಕಾರದ ಸಂಸ್ಕೃತಿ ಅಂದ್ರೆ ಸಂಸಾರಕ್ಕೆ ಭಂಗವು ನಾಶವು ಉಂಟು ಇರುತ್ತದೆ. ಅದರಿಂದ ಈ ಕಾರಣದಿಂದ ಆನು ಅಂದ್ರೆ ವ್ಯಾಪಕನಾದ ನಾನು ಅಂಟದವನು ಅಂದ್ರೆ ಯಾವ ಸಂಬಂಧ ರಹಿತನು. ಯಾರು? ಆ ಜೀವ ಅಂತ ಏನ್ ನಿರ್ತೀವಲ್ಲ ನಾವು, ಆ ಜೀವ ಅಂದ್ರೆ ಬೇರೆ ಯಾರಲ್ಲ, ಅವನು ಚೈತನ್ಯ ಸ್ವರೂಪ. ಅವನು ಅಹಂಕಾರದ ಧರ್ಮಗಳಲ್ಲಿ ತಾಧ್ಯಾತ್ಮ ಉಳ್ಳವನಾಗಿ ನಾನಂತ ಭಾವನೆ ಮಾಡ್ಯಾನ. ಇದು ಅಹಂಕಾರದ ಧರ್ಮ, ಇವು ನನ್ನ ಧರ್ಮ ಅಲ್ಲ ಅಂತ ನೀನು ಯಾವಾಗ ತಿಳಿದಿ ಅವಾಗ ಮತ್ತೆ ಮೊದಲಂಗೆ ಪೇಚಾಡ್ತಾನೆ. ಮೊದಲಂತೆ ನಾನು ಶರೀರ, ನನಗೆ ಶರೀರ ನಾನೇ ಮಾಡೋನು, ನಾನೇ ಉಣೋನು ಅಂತಾನೆ. ಎಲ್ಲ ಇದು ಶರೀರ ಧರ್ಮ ಅದ. ಪ್ರಾರಬ್ಧ ನಿಮಿತ್ತದಿಂದ ಸುಖ ದುಃಖ ಭೋಗ ಶರೀರಕ್ಕೆ ಐತೆ ಹೊರತು ಅದೇನು ಮಾಡ್ತದ ಅದರಂತೆ ಅದರ ಭೋಗ ಇಂದ ಮಾಡಿದ ಕರ್ಮ ಅನುಗುಣವಾಗಿ ಸುಖ ದುಃಖವನ್ನು ಅನುಭವ ಮಾಡ್ತದ ಶರೀರ. ನನಗೆ ಇದ್ರ ಸಂಬಂಧ ಇಲ್ಲ ಅಂತ ತಿಳಿತಾನ. ಅದ್ರಾಗ ಇಲ್ಲಿ ಅದು ಹೆಂಗ ದೃಷ್ಟಾಂತ ಕೊಟ್ರ ಅದರಂತೆ ಇದು ಹಿಂಗೆ ತಿಳಿ. ಯಾವ ಸಂಬಂಧ ರಹಿತನೋ ನಿಸ್ಸಂಗ ಅಸಂಗನಾಗಿರುವನೆಂಬ ಹೀಗೆಂಬ ಸಕಲ ಅಂದ್ರ ಸಾವಯದ ನಿಷ್ಕಳ ಅಂದ್ರೆ ನಿರಾವಯವಾಗಿರುವಂತ ಈ ಭೇದವಂದ್ರೆ ಭಿನ್ನತ್ವವು ಇಂಬಿ ಅಂದ್ರೆ ವಿಸ್ತಾರವಾಗಿ ತೋರಲು ಹೊಳೆಯಲು ನಿಜ ಸುಖಿಯಾದೆ ಅಂತ ಹೇಳ್ತಾನ. ಇದು ಏನಾಗಬೇಕಂದ್ರೆ ನಮ್ಗೆ ಎಲ್ಲಿವರೆಗೆ ಈ ಅಹಂಕಾರದ ಧರ್ಮದಲ್ಲಿ ತಾಧ್ಯಾತ್ಮ ಸಂಬಂಧ ಏನಿದಾವ ಹೇಳ್ಕೊಂಡು ಬಂದಾರ ಹಿಂದನೆ ಕೇಳಿವ ಅದ್ರ ಬಗ್ಗೆ. ಆ ಧರ್ಮಗಳನ್ನು ಬೇರ್ಪಡಿಸುವಂಥ ಬುದ್ಧಿ ಯಾರಿಗೆ ಬರ್ತದ ನೋಡು. ಹಿಂದನೆ ಹೇಳ್ಯಾರ, ಜ್ಞಾನಕ್ಕೆ ರೂಪಂ ಬೀಜಂ ಕಾರ್ಯ ಎಂದು ಹೇಳ್ಕೊಂಡು ಬಂದಾರ. ಬೀಜ ಅದು ಶ್ರವಣಾದಿಕವೇ ಬೀಜ, ಮತ್ತೆ ಇದಕ್ಕೆ ರೂಪ ಅದು ಅಹಂಕಾರದಲ್ಲಿ ತೋರುವಂಥ ಏನು ಜನನ ಮರಣ ರೂಪವಾದ ಸಂಸ್ಕೃತಿ ಏನದ ಸುಖ ದುಃಖ ಇವೆಲ್ಲವೂ ಅನಾತ್ಮ ರೂಪ ಅಂತ ಬೇರ್ಪಡಿಸುವುದೇ ರೂಪ. ಎಲ್ಲಿ ಬೇರ್ಪಡಿಸ್ಬೇಕು? ಇದು ನಿನ್ನ ವಿವೇಕದಲ್ಲಿ ನಿನ್ನ ಬುದ್ಧಿಯಲ್ಲಿ ಬೇರ್ಪಡಿಸ್ಬೇಕು. ಏನು ಒಂದೊಂದು ಕಾಳು ಕಡಿ ಇದ್ದಂಗ ಬೇರೆ ಬೇರೆ ಮಾಡಕ್ಕೆ ಬರೋದಿಲ್ಲ ಈ ಶರೀರದಲ್ಲಿ ಇವೆಲ್ಲ ಭಾವದಲ್ಲೇ ದೂಡಾಗಿ ಅವೆಲ್ಲ ಯಾವ ಬುದ್ಧಿಯಿಂದ ನಾ ದೇಹ ಅಂತ ಹೇಳಿದ್ದೆ ಅದೇ ಬುದ್ಧಿಯಿಂದನೇ ನೀನೀಗ ಆ ದೇಹ ಬುದ್ಧಿಯನ್ನು ನಷ್ಟ ಮಾಡಿಕೊಳ್ಳಬೇಕು. ಮೊದಲು ಬುದ್ಧಿ ಅಜ್ಞಾನ ವಶದಿಂದಿತ್ತು, ಈಗ ಅದೇ ಬುದ್ಧಿ ಸದ್ಗುರು ಸತ್ಶಾಸ್ತ್ರಾದಿಗಳ ಸಂಘದಿಂದ ವಿಶೇಷವಾಗಿ ಅದನ್ನು ವಿವರಣೆ ಮಾಡಿ ಬೇರ್ಪಡಿಸುವಂತ ಕುಶಲ ಬುದ್ಧಿ ಯಾರಿಗೆ ಬರ್ತದೆ ನೋಡು. ಅಂಥ ವಿವೇಕ ದೃಷ್ಟಿಯಿಂದ ನೀವು ವಿಚಾರ ಮಾಡಿ ಬೇರ್ಪಡಿಸುವಂದ್ರೆ ಅವರು ಹೀಗೆ ಬೇರ್ಪಡಿಸುತ್ತಾ ಹೋದಾಗ ಅಲ್ಲಿ ಏನಾಗ್ತದಂದ್ರೆ
ನನ್ನ ನಿಜ ಸ್ವರೂಪದಲ್ಲಿ ಅಹಂಕಾರ ಸಂಬಂಧವಾದ ಸಂಸಾರಕ್ಕೆ ನಾಶ ಉಂಟು. ಅದರಿಂದ ನಾನು ಅಹಂಕಾರ, ದೇಹ, ಇಂದ್ರಿಯ ವಿಷಯಗಳ ಮೊದಲಾದ ಸ್ಪರ್ಶ ಮಾಡದಿರೋಣದ್ರಿಂದ ಇವು ಯಾಕೆ ನೀನಲ್ಲ ಅಂತ ಹೇಳ್ತು ಅಂದ್ರೆ ಇವೆಲ್ಲವೂ ನಾಶ ರೂಪ ಇದಾವ. ಅಹಂಕಾರ ನಾಶ ಆಗ್ತದೆ, ದೇಹಗಳು ನಾಶ ಆಗ್ತವೆ, ಇಂದ್ರಿಯಗಳು ನಾಶ ಆಗ್ತವೆ. ಇಲ್ಲೇ ಅನುಭವ ಆಗಲ್ಲ. ಜಾಗ್ರ ಸ್ವಪ್ನದಾಗಿದ್ದದ್ದು ಸುಸುಪ್ತಿಯಾಗಿಲ್ಲ, ಸುಸುಪ್ತಿಯಾಗಿದ್ದದ್ದು ಜಾಗ್ರ ಸ್ವಪ್ನದೊಳಗಿಲ್ಲ, ಒಂದರೊಳಗಿಲ್ಲ. ಇವು ಒಂದು ವಿಷಯ ಒಂದರೊಳಗೆ ಇಲ್ಲೇ ಇಲ್ಲ, ಇವು ನಾಶ ಆಗ್ಯಾವಲ್ಲ ಅಲ್ಲಿ. ಅಂದ್ರೆ ಯಾವಾಗಲೂ ಇರುವಂಥದ್ದೇ ಅವಿನಾಶಿ ಹೊರತು ಒಂದು ಕಾಲದಲ್ಲಿ ತೋರಿ ಇನ್ನೊಂದು ಕಾಲದಲ್ಲಿ ಇಲ್ಲದಂಗೆ ಆಗಿ ಹೋಗುವಂತ ನಾಶರೂಪವಾದಂಥ ಈ ಅಹಂಕಾರ ಧರ್ಮಗಳು ನಿನ್ನಲ್ಲಿಲ್ಲ, ನಾ ಅಸಂಗ ಇದ್ದೀನಿ ಅಂತ ತಿಳ್ಕ. ಈ ಪ್ರಕಾರ ಕರ್ತೃತ್ವ ಭೋಕ್ತೃತ್ವಾದಿಗಳಿಂದ ಯುಕ್ತವಾದ ಅಹಂಕಾರಕ್ಕಿಂತಲೂ ಪೂರ್ಣನಾದ ತಾನು ಭಿನ್ನನಾಗಿರುವೆನೆಂದು ಯಾವಾಗ ನಿಶ್ಚಯ ಮಾಡಿದ್ದಾನೋ ಹಾಗೇ ನಿರುಪಾಧಿಕವಾದ ತನ್ನ ನಿಜಾನಂದದಲ್ಲಿ ಸ್ಥಿತಿ ಉಳ್ಳವನಾದನು. ಏನು ಮಾಡಬೇಕು? ಈ ಕರ್ತೃತ್ವ ಭೋಕ್ತೃತ್ವಾದಿಗಳಿಂದ ಯುಕ್ತವಾದ ಅಹಂಕಾರಕ್ಕಿಂತಲೂ ನಾನನು, ನೀ ಯಾರು? ನಾನು ಖರೆ. ನೀ ಯಾರು? ನಾನು ಪರಿಪೂರ್ಣ. ಈ ಜಗತ್ತು ನಾನೇ ನೋಡು, ಈ ಅನೇಕತ್ವ ಇವೆಲ್ಲವೂ ನಾನೇ. ಇಂಥ ಅಭಿಮಾನ ಮಾಡು. ನಾವಂಥದ್ದು ಮಾಡ್ತೀವಿ. ನೀ ಯಾರಪ್ಪ? ಇಷ್ಟೇ ನಾ ಎಂಟಿಗೇಳಿನ ಶರೀರ, ಇಷ್ಟ್ರಾಗ ನಾನು. ನಿಂದೇನು? ನಂದು ಒಂದು ಪ್ಲಾಟು, ಒಂದು ಮನೆ, ಇಷ್ಟು ನನ್ನ ಹೆಂಡ್ರ ಮಕ್ಕಳು, ಇಷ್ಟ್ರ ಮುಂದೆ ಒಂದು ಗೇಣು ಮುಂದೆ ಹೋಗಿರ ನಮ್ಮದು. ಯಾಕೆ? ನಾನು ಅಷ್ಟೇ ಅಂತ ತಿಳ್ಕೊಂಬಿಟ್ಟಿನಿ. ನಾನು ಅಷ್ಟು ಪರಿಚಿನ್ನ ಬುದ್ಧಿ ಅದ ನಮ್ಮದು. ಶಾಸ್ತ್ರ ಏನು ಹೇಳ್ತದೆ? ನೀ ಪರಿಪೂರ್ಣ ಇದ್ದಿ. ಪರಿಚಿನ್ನತ್ವ ಯಾಕೆ ತೋರಿತು? ಅಹಂಕಾರ ಉಪಾದಿಯಿಂದ ತೋರಕತ್ತದದು. ಎಷ್ಟದ ಅಷ್ಟೇ ಅಳಿತಿ ತೋರಿಸ್ತದದು. ಈ ಮಠಕ್ಕೆ ಬೈಲನ್ನು ನಾವು ಅಳತಿ ಮಾಡ್ತೀವಿ. ಈಗ ಬೈಲು ಅಳತಿಗೆ ಬರ್ತದೇನು? ಬೈಲು ಅಳತಿಗೆ ಬರಂಗಿಲ್ಲ. ಈ ಗ್ವಾಡೆನ ಅಳತಿ ಮಾಡ್ತೀವಿ. ನಾವಿದ್ರ ಬೈಲಿನಲ್ಲಿ ಕೂಡಿಸಿ ಹೇಳ್ತೀವಿ. ಇಷ್ಟೇ ಜಾಗ ಅದು ನೋಡ್ರಿ ಇದ್ರೊಳಗೆ. ಅದ್ರಂಗೆ ಈ ಅಹಂಕಾರದ ಧರ್ಮಗಳನ್ನು ನೋಡಿ ಕೇಸಿ ನಾ ಇಷ್ಟೇ ಅಂತ ತಿಳ್ಕೊಂಡೀವಿ. ಈ ಅಹಂಕಾರಕ್ಕೆ ಪೂರ್ಣ, ಈ ಅಹಂಕಾರಕ್ಕೆ ಸಾಕ್ಷಿ ಇದ್ದಲ್ಲ ನೀನು, ಪೂರ್ಣರೂಪನಾದ. ನೀ ಹೆಂಗಿದ್ದಿ? ಪರಿಪೂರ್ಣ ಇದ್ದಿ. ನಾವು ಎಷ್ಟು ಪರಿಪೂರ್ಣ, ನಮ್ಮ ಸ್ವರೂಪ ಹೇಳ್ತದದು. ಪರಿಪೂರ್ಣ ಸ್ವರೂಪ ಅಂದ್ರೆ ಅದಕ್ಕೆ ಎಲ್ಲಿಲ್ಲ ದೇಶ ಕಾಲ ವಸ್ತು ಪರಿಚ್ಛೇದ ರಹಿತವಾಗಿರುವಂಥದ್ದು ಯಾವುದು ಲಕ್ಷಣ ಅದ, ಅದೇ ಪರಿಪೂರ್ಣ ವಸ್ತು. ಅದಕ್ಕೆ ದೇಶ ಇಲ್ಲ, ಈ ದೇಶದಾಗ ಐತ್ರಿ ಇನ್ನೊಂದು ದೇಶದಾಗಿಲ್ಲ ಅನ್ನಕ್ಕೆ ಬರಂಗಿಲ್ಲ. ಆಕಾಶಕ್ಕೆ ಹೆಂಗೆ ಹೇಳ್ತೀರಿ? ಈ ದೇಶದಾಗ ಐತ್ರಿ ಆಕಾಶ, ಇನ್ನೊಂದು ದೇಶದಾಗಿಲ್ಲ ಅಂತ ಅನ್ನಕ್ಕೆ ಬರ್ತದ? ದೇಶ ಪರಿಚಯ ಇಲ್ಲ, ವಸ್ತು ಪರಿಚಯನ ಇಲ್ರಿ, ಇದ್ರಾಗ ಐತಿ ಇನ್ನೊಂದ್ರಾಗಿಲ್ಲ ಅಂದ್ರೆ ಪರಿಚಿನ್ನತ್ವ ಬಂತು. ದೇವ್ರ ಹೆಂಗಾನ ಬೇ? ಎಲ್ಲ ಕಡೆ ಆನಪ್ಪ, ಎಲ್ಲ ಕಡೆ ಆನ. ಕಟ್ಟಿಗೆಗಾನ, ಮುಳ್ಳಿನಾಗಾನ, ಕಲ್ಲಿನಾಗಾನ, ಎಲ್ಲ ಕಡೆ ಆನ. ನಿನ್ನೊಳಗೆಲ್ಲ ನನ್ನೊಳಗೆ ಹೆಂಗಿರ್ತಾನ? ಪರಿಚಯ ಬುದ್ಧಿ ಬಂತಲ್ಲ ನಿನಗೆ. ಮತ್ತೆ ಎಲ್ಲ ಕಡೆ ಆನಂದ್ಮೇಲೆ ಎಲ್ಲ ಕಡೆ ನಾನೇ ಒಳಗೆ ಇದ್ದಾನ, ನಾನೇ ಆ ದೇವ್ರ ಸ್ವರೂಪಿನಿ ಅಂತ ತಿಳ್ಕ. ಇದು ಪರಿಪೂರ್ಣ ಬುದ್ಧಿ. ಅಷ್ಟು ಸುಲಭ ಬರುತ್ತದೆ. ಇದು ದೇಶ ಕಾಲ ವಸ್ತು ಕಾಲ, ಎಲ್ಲ ಕಾಲ. ಮತ್ತೆ ಇಲ್ಲಪ್ಪ ಈ ಬ್ಯಾಸಿಗೆ ಇದ್ದ ಮತ್ತೆ ಮಳೆಗಾಲದಾಗ ಇರಂಗಿಲ್ಲ ಅಂತ ಹೇಳಕ್ ಬರ್ತದ? ಎಲ್ಲ ಕಾಲಗಳು ಬರಲಿ, ಎಲ್ಲ ಕಾಲ ಆಗಲಿ, ದೇಶ ಆಗಲಿ, ವಸ್ತು ಆಗಲಿ, ಎಲ್ಲ ಕಡೆ ತುಂಬಿ ತುಳುಕುವಂಥ ಏನು ಪರಿಪೂರ್ಣ ಅದ. ಹೆಂಗ ಆಕಾಶ ಸರ್ವಗಚ್ಚತ ಎಲ್ಲ ಕಡೆ ಅದಲ್ರಿ. ಅದರಂಗ ನಿನ್ನ ಸ್ವರೂಪ ಪರಿಪೂರ್ಣ ಅದ. ಅಂಥ ಪರಿಪೂರ್ಣ ವಸ್ತು ನಾನು ಅಂತ ನೀನು ನಿಶ್ಚಯ ಮಾಡು. ಈ ಅಹಂಕಾರದಿಂದ ತೋರುವಂಥ ಉಪಾಧಿ ಧರ್ಮಗಳು ನಾನಂತ ತಿಳಿಬೇಡಪ್ಪ ಅಂತ ಹೇಳ್ತಾರ ಅವರು. ಹೀಗೆ ತಿಳಿದಿದ್ದೆ ಆದರೆ ಆವಾಗ ನಿರುಪಾಧಿಕವಾದ ಇಲ್ಲಿವರೆಗೆ ಏನಾಗಿತ್ತು? ನಮಗ ಆನಂದ ಆಗಿಲ್ಲ ಅಂತಲ್ಲ, ಆಗ್ಯದ. ಉಪಾಧಿ ಆನಂದ ಆಗ್ಯದ ನಮ್ಗೆ. ಎಷ್ಟು ಉಪಾಧಿ ಅಷ್ಟೇ ಆನಂದ. ಅಹಂಕಾರದಲ್ಲಿ ಸ್ವಲ್ಪ ಹಿಂಗೆ ಕಣ್ಣು ಮುಚ್ಚಿದ್ರಾಗ ಮತ್ತೆ ಇಲ್ದಂಗೆ ಆಗ್ಯದ. ವಿಷಯಗಳಲ್ಲಿ ಆನಂದ ಇಲ್ಲ ಅಂತ ಯಾರು ಹೇಳ್ಯಾರ? ಐತೆ, ಕ್ಷಣಿಕ ಆನಂದ. ಅದು ಕಾಯಂ ಇರೋದಲ್ಲ, ಅದು ಯಾವಾಗಲೂ ಇರ್ತದೆ ಏನದು? ಇಲ್ಲ. ಈ ಆನಂದ ಇಲ್ಲ ಅಂದ್ರೆ ಯಾರು ಪ್ರಯತ್ನ ಮಾಡಕ್ ಹೋಗ್ತಿದ್ದಾರೆ ಜಗತ್ತೇ? ಇಷ್ಟೆಲ್ಲ ನಡೆದ ಪ್ರಯತ್ನ ಅಂದ್ರೆ ಮತ್ತೆ ಆನಂದ ಐತಂತ ಪ್ರಯತ್ನ ಮಾಡ್ತಾರೆ. ಇಲ್ಲ ಅಂತ ಹೇಳಂಗಿಲ್ಲ, ಐತೆ, ಕ್ಷಣಿಕ ಅದ, ಪರಿಚ್ಛಿನ್ನ ಅದ ಅದು. ಆದರೆ ಎಲ್ಲಿ ಅದ ಆನಂದ? ನಿಜ ಆನಂದ ನಿನ್ನ ಸ್ವರೂಪದಲ್ಲಿ ಅದ, ಉಪಾಧಿ ರಹಿತವಾಗಿರುವಂಥದ್ದು.
ಯಾವುದಾದ ಅದಕ್ಕೆ ಉಪಾಧಿ ಇಲ್ಲ. ಆತ್ಮನಿಗೂ ಯಾವ ಉಪಾಧಿ ಇಲ್ಲ. ಅಂಥ ಆನಂದವು ಸ್ಥಿತವುಳ್ಳವನಾದನು ನಿರುಪಾಧಿಕವಾದ ತನ್ನ ನಿಜಾನಂದದಲ್ಲೇ. ನಿನ್ನ ಆನಂದ ಹೆಂಗದ? ಉಪಾಧಿ ರಹಿತವಾಗಿರುವಂಥ ಅಂಥ ಆನಂದದಲ್ಲಿ ಉಳ್ಳವನಾದನು. ಇದು ಸಾಧಾರಣವಾದ ಅಸಂಗ ಅಂದರು. ಅಂದರೆ ವಿವೇಕ ಮೊದಲೇನು ಸುಖಿಚ್ಛೆ ಸುವಿಚಾರ, ಇಲ್ಲಿ ಅಸಂಗ ಭೂಮಿಕೆ. ಇದು ಸಾಮಾನ್ಯ ಅಸಂಗ. ಇನ್ನು ದೇಹ ಭಾವ ಕೆಡಿಸೋದು ಇದು. ಇಲ್ಲಿ ಏನದ? ಇವು ನಾನಲ್ಲ, ಇದನ್ನು ತಿಳಿಯೋನು ಅರಿವು ರೂಪ ನಾನೇನಿ, ಇದು ಅನಾತ್ಮ ಅದ, ನಾನು ಆತ್ಮ ಏನಿ, ಇದು ಸಂಘ ಅದ, ನಾನು ಅಸಂಗ ಇನಿ. ಎರಡಾವ ಇಲ್ಲಿ ಸಾಮಾನ್ಯ ಅಸಂಗದಲ್ಲಿ ಭೇದ ಮಾಡ್ಯಾನಿಲ್ಲ. ಇವು ಪರಿಚಿನ್ನ ಅವ, ನಾನು ಪರಿಪೂರ್ಣ ಏನಿ. ಎದುರು ನೋಡಿ ಹೇಳ್ತದೆ, ಒಂದು ಪರಿಚಿನ್ನ ಅದ, ಒಂದು ಪರಿಪೂರ್ಣ ನಾನು ಈ ಭೇದ ಅದ. ಇಂಥ ಸಾಮಾನ್ಯ ಅಸಂಗದಲ್ಲಿ ಇದ್ದವನಿಗೆ ಆವಾಗ ಏನಪ್ಪ ಅಂತಂದ್ರೆ ಒಂದು ಆನಂದ ಆಗ್ತದಂದ್ರೆ ಅವರು ಇಲ್ಲಿ. ಆದರೆ ಇಲ್ಲಿ ವೃತ್ತಿ ಅದ, ಸೂಕ್ಷ್ಮವಾಗಿ ವಿಚಾರ ಮಾಡ್ತಾರೆ ಮಾತು. ಹೀಗೆ ಪ್ರತೀತಿಯಾಗಿ ಈ ರೀತಿಯಿಂದ ಅಸಂಗವೆಂದು ಹೇಳಲ್ಪಡುತ್ತದೆ. ಮುಂದೆ ಹೇಳುವುದೇ ವಿಶೇಷ ಅಸಂಗ ಭೂಮಿಕೆ ಅಂತ ಹೇಳ್ತಾನೆ. ಅದೇ ಯಾವಾದ್ರಿ? ಪ್ರತೀತಿಯಾಗುತ್ತಿರುವ ಈ ಜಗತ್ತಿಗೆ ಬ್ರಹ್ಮ ಮತ್ತು ಮಾಯೆ ಇವುಗಳ ಕಾರಣವಾಗಲಾರದೆಂದು ಪ್ರತಿಪಾದಿಸುತ್ತಾ ವಿಶೇಷ ಅಸಂಗವನ್ನು ಬೋಧಿಸುತ್ತಾರೆ ಅಂದರು. ಪ್ರತೀತಿ ಅಂದರೆ ಕಾಣ್ತದ. ಏನು ಕಾಣ್ತದ್ರಿ? ಜಗತ್ತು ಕಾಣ್ತದಲ್ಲ ನಮಗೆ. ಮತ್ತು ಈ ಜಗತ್ತಿಗೆ ಬ್ರಹ್ಮ ಮತ್ತು ಮಾಯೆ ಇವುಗಳು ಕಾರಣವಾಗಲಾರದೆಂದು. ಇಂದ ಕೆಲವೊಂದು ಶಾಸ್ತ್ರಗಳಲ್ಲಿ, ಇದೇ ಶಾಸ್ತ್ರಗಳಲ್ಲಿ ಬ್ರಹ್ಮವೇ ಕಾರಣ ಮಾಯೆ ಕಾರಣ ಅಂತ ಹೇಳ್ಕೊಂಬಂದದು ಜಗತ್ತಿಗೆ. ಜಗತ್ತಿಗೆ ಏನು ಕಾರಣ ಹೇಳ್ತಿರ್ರಿ ಅಂತ ಹೇಳಿದಾಗ ಅದ್ರದ್ದು ಪ್ರಶ್ನೆ ಇಲ್ಲಿ ಹೇಳ್ತೀನಿ. ಹೆಂಗ? ತೋರಿಕೆಗೆ ಕಾರಣವಲ್ಲ ಆ ಕಾರ್ಯಕ್ಕೆ ಕಾರಣ ಅದರೊಳಗಿಲ್ಲ. ಬ್ರಹ್ಮವು ಕಾರಣವಾಗಲರಿಯದು, ಬ್ರಹ್ಮವು ಚಿತ್ ಅದರಿಂದ ವಿಕರಿಸದು. ಮಾಯೆಯು ಕಾರಣವಾಗಲರಿಯದು, ಮಾಯೆ ವಿಚಾರಿಸಿ ಪುಷಿರೂಪನದು. ಕಾರಣತೆಯ ರತಿ ಅವಕ್ಕಿಲ್ಲಾಗಿ, ಕಾರ್ಯಕ್ಕೆ ಕಾರಣವಿಲ್ಲದಾಗಿ. ಗುಣಪಣಿ ಅಂದದಿಂ ತೋರಿಕೆಯಲ್ಲ, ಗಣಿಸಲು ಬಗೆ ಅಲ್ಲದೆ ದಿಟಕ್ಕಿಲ್ಲ. ಶ್ರುತಿಮತ ವಿರತಿಯುಕ್ತಿಗಳೆಲ್ಲ ಪ್ರತಿಮತ ಇದರೊಳು ಉಸುರಲು ಇಂಬಿಲ್ಲ ಅಂತ ಹೇಳ್ತಾನೆ. ತೋರಿಕೆಗೆ ಅಂದರೆ ಪ್ರತೀತಿಗೆ ನಮಗೇನು ಜಗತ್ತು ಕಣಿ ಕಾಣ್ತದಲ್ಲ, ತೋರಿಕೆ ಪ್ರತೀತಿ ಆಗ್ತದ. ಈ ಪ್ರತೀತಿ ಆಗುವಂಥ ಜಗತ್ತಿಗೆ ಏನಪ್ಪ ಅಂತಂದರೆ ಯಾವುದು ಕಾರಣ ಅಂತ ನೀವು ವಿಚಾರ ಮಾಡಿಕೆ ಅಂತ ಹೋದ್ರೆ ಕಾರಣ್ಯ ಹೇಳಕ್ಕೆ ಬರಂಗಿಲ್ಲ. ಅದಕ್ಕೆ ಏನು ಹೇಳ್ತದೆ? ಬ್ರಹ್ಮ ಕಾರಣ ಅಂತ ಹೇಳಿದರೆ ಮತ್ತೆ ಅದಕ್ಕೆ ವಿಕಾರ ಹೇಳ್ಬೇಕಾಗ್ತದೆ. ಹೇಳ್ರಿ, ಮಾಯಿಂದ ಹುಟ್ಟದ ಜಗತ್ತು ಅಂದ್ರೆ ಸುಳ್ಳ, ಮಾಯನೇ ಸುಳ್ಳು ಅಂದಮೇಲೆ ಅದರಿಂದ ಹೆಂಗೆ ಹುಟ್ಟಿದು? ಇವೆಲ್ಲ ಸಂಶಯ ಬರ್ತಾವ. ಅದಕ್ಕೆ ಇಲ್ಲಿ ಏನು ಹೇಳ್ತಾನ? ಈ ಜಗತ್ತು ಪ್ರತೀತಿಗೆ ಅಂದ್ರೆ ಜಗತ್ತಿಗೆ ಕಾರಣವಾಗಲಾರದು. ಜಗತ್ತಿಗೆ ಕಾರಣ ಆಗ್ತದೆ. ಎಲ್ರು ಜಗತ್ತಿನಿಂದ ಜಗತ್ತು ಹುಟ್ಟೋದು ಅಂತ ಹೇಳಕ್ ಬರ್ತದ? ಇನ್ನು ಯಾರು ನಮ್ಮ ಅಪ್ಪನಿಂದ ನಾವು ಹುಟ್ಟಿನ ಅಂತ ಹೇಳಕ್ ಬರ್ತದ? ನನ್ನಿಂದ ನಾವು ಹುಟ್ಟಿನ ಹೆಂಗೆ ಹೇಳ್ತದೆ? ಹುಚ್ಚ ಅಂತಾರ ಅವ್ರು. ಹೇಳಕ್ ಬರ್ತದ? ಹಂಗ ಈ ಜಗತ್ತು ಅದೇ ಜಡ ಅದ, ಮತ್ತೆ ಅದಕ್ಕೆ ಹುಟ್ಟಿಸಿದ ಜಗತ್ತೇ ಕಾರಣ ಅಂತ ಹೆಂಗೆ ಹೇಳ್ತದೆ? ಇಲ್ಲಿ ಜಗತ್ತಿಗೆ ಜಗತ್ತು ಕಾರಣ ಇಲ್ಲ. ಕಾರ್ಯರೂಪವಾದ ಜಗತ್ತಿಗೆ ಕಾರಣವೂ ಇಲ್ಲವೇ ಇಲ್ಲ. ಒಂದು ವೇಳೆ ಜಗತ್ತು ತನಗೆ ತಾನೇ ಕಾರಣವಾಗಿರೋದೆಂದು ಹೇಳಿದರೆ ಎಲ್ರೇ ಅದಕ್ಕೆ ಜಗತ್ತಿಗೆ ಜಗತ್ತೇ ಕಾರಣ ಅಂತ ನಾ ಹೇಳ್ತೇನೆ ಅಂದರೆ ಆತ್ಮಾಶ್ರಯ ದೋಷ ಬರುವುದು. ಆತ್ಮಾಶ್ರಯ ದೋಷ ಅಂದ್ರೆ ಏನು? ಇದಕ್ಕೆ ಅದು ಮಾತು ಹೇಳ್ತಾರೆ ಅವರು. ಆತ್ಮಾಶ್ರಯ ದೋಷ ಅಂದ್ರೆ ಏನು? ನನ್ನ ಹೆಗಲ ಮೇಲೆ ನಾನೇ ಕುಂತೀನಪ್ಪ. ಹುಚ್ಚಿದ್ದೆ ಶಾಣಿದೆ. ನಿನ್ನ ಹೆಗಲ ಮೇಲೆ ನೀ ಹೆಂಗೆ ಕುಂದ್ರಕ್ಕೆ ಬಂತು ನಿನಗೆ? ನಾನು ಇನ್ನೊಬ್ಬರ ಹೆಗಲ ಮೇಲೆ ಕುಂದ್ರಕ್ಕೆ ಬರ್ತದ? ಮತ್ತೆ ಆತ್ಮ ಒಬ್ಬನೇ ಇದ್ದಾನ, ಮತ್ತೆ ಅವನಲ್ಲಿ ನೀ ಹೇಳಿದ್ರೆ ಮತ್ತೆ ನನ್ನ ಮೇಲೆ ನಾನೇ ಕುಂತೀನಿ ಅಂತ ಹೇಳಿದಂಗೆ ಆಗ್ತದ. ಅವ್ರ ಆತ್ಮಾಶ್ರಯ ದೋಷ ಅಂತ.
ತನ್ನಲ್ಲಿ ತಾನು ಭೇದ ಮಾಡೋದು. ಏಕಮೇವ ಅದ್ವಿತೀಯಂ ಬ್ರಹ್ಮ, ಬ್ರಹ್ಮ ಬಿಟ್ಟು ಏನೂ ಇಲ್ಲ ಈ ಜಗತ್ತಿನಾಗಂತ ಶ್ರುತಿ ಪ್ರಮಾಣ ಅದ. ಮತ್ತೆ ಅಂಥ ಪ್ರತ್ಯೇಗಾತ್ಮ ಬ್ರಹ್ಮವೇ ನೀ ಇದ್ದೆ ಅಂತ ಶ್ರುತಿ ಹೇಳ್ತದ. ನೀವು ಒಬ್ಬನೇ ಇದ್ದೆಪ್ಪ ಅಂತ ಪ್ರಮಾಣ ಕೊಟ್ಟು ಹೇಳಿದಾಗ ಇಲ್ರಿ ಮತ್ತೆ ಇದಕ್ಕೆ ಇನ್ನೊಂದು ಕಾರಣ ಅಂತ ಹೇಳಕ್ ಹೋದ್ರೆ ಮತ್ತೆ ಹೆಂಗಂದ್ರೆ ಈಗ ಹೇಳಿದಂಗೆ ಆಗ್ತದ ನೋಡು. ನನ್ನ ಹೆಗಲ ಮೇಲೆ ನಾನೇ ಕುಂತೀನಿ, ನಿನ್ನ ಹೆಗಲ ಮೇಲೆ ನೀ ಕುದ್ರಕ್ ಬರ್ತದ, ಬೇರೆ ಹೆಗಲ ಮೇಲೆ ನೀವು ಕುದ್ರಕ್ ಬರ್ತದ. ಇದು ಹೆಂಗ ಅಸಂಭವ ಐತೆ, ಹಂಗ ಆತ್ಮಾಶ್ರಯ ದೋಷ ಬರ್ತದ. ತನಗೂ ತಾನೇ ಕರ್ತವಾಗಿರೋಣದಿಂದ. ಹಾಗಾದರೆ ಬೇರೊಂದು ಜಗತ್ತಿಗೆ ಕಾರಣವಾಗಿರುವುದೆಂದು ಹೇಳಿದರೆ ಎರಡನೇ ಜಗತ್ತಾದರೂ ತನ್ನ ಉತ್ಪತ್ತಿಗೆ ತಾನೇ ಕಾರಣವೆಂದು ಹೇಳಿರುವ ಉಕ್ತ ಆತ್ಮಾಶ್ರಯ ದೋಷವೇ ಬರುವುದು. ಯಾಕಡೆ ಒಂದು ದೋಷನೇ ಬರ್ತದ. ಹೀಗೆ ಹೇಳಿಕೆ ಅಂತ ಹೋದರೆ ಆತ್ಮಾಶ್ರಯ ದೋಷ, ಅನನ್ಯಾಶ್ರಯ ದೋಷ, ಚಕ್ರಿಕಪತ್ತ ದೋಷ ಅಂತ ಇವೆಲ್ಲ ದೋಷಗಳು ಹೆಚ್ಚಿಗೆ ಆತ ಹೊರತು ನಿನಗೆ ಸತ್ಯದ ಅರಿವು ಆಗಿಲ್ಲ. ಹೀಗೆ ಹೇಳಿಕೆ ಅಂತ ಹೋದರೆ ಬರೋದು. ಮತ್ತು ಜಗತ್ತಿಗೆ ಈ ರೀತಿಯಿಂದ ಹೇಳಿ ಪರಬ್ರಹ್ಮವೇ. ಹಾಗಾದರೆ ಪರಬ್ರಹ್ಮವು ಕಾರಣವಾಗಿರುವುದೆಂದು ಹೇಳಿದರೆ ಆ ಪರಬ್ರಹ್ಮ ಸ್ವರೂಪ ಏನು ಅಧಿಷ್ಠಾನ ರೂಪವಾದ ಪರಬ್ರಹ್ಮ ಅದ, ಅದೇ ಈ ಜಗತ್ತಿಗೆ ಕಾರಣ ಐತಂತ ನೀ ಹೇಳಿದರೆ ಅದು ಕೂಡ ಸಂಭವಿಸುವುದಿಲ್ಲ. ಯಾಕೆಂದರೆ ಪರಬ್ರಹ್ಮವು ಚಿದ್ರೂಪವಾಗಿರುತ್ತದೆ. ಚಿದ್ರೂಪ ಅಂದ್ರೆ ಏನು? ಜ್ಞಾನ ಸ್ವರೂಪ. ಜಗತ್ತು ಹೆಂಗದ? ಜಡ ಅದ. ಅದಕ್ಕೆ ಸ್ವಯಂ ಇತರ ಜ್ಞಪ್ತಿ ಶೂನ್ಯತ್ವ ಜಡತ್ವ. ಏನು ಸ್ವಂತ ಜ್ಞಾನ ಇಲ್ಲ, ಪರರ ಜ್ಞಾನ ಇಲ್ಲ. ದೇಹಕ್ಕದ ಜಗತ್ತಂದ್ರೆ ಬೇರೆ ಇಲ್ಲ. ಈ ದೇಹನ ಬಿಟ್ಟು ಇನ್ ಜಗತ್ತು ಬೇರೆ ಇಲ್ಲ. ಇದಕ್ಕೆ ತನ್ನ ಜ್ಞಾನ ಇಲ್ಲ, ಪರದ ಜ್ಞಾನ ಇಲ್ಲ. ಈ ಜಡ ಅದ, ಆತ್ಮ ಇದ್ರೆ ಚೇತನಾನ. ಮತ್ತೆ ಇದಕ್ಕೆ ಸಂಬಂಧ ಕೂರ್ಸಕ್ ಬರ್ತದೇನು? ಮತ್ತೆ ಪರಬ್ರಹ್ಮನಿಂದ ಹುಟ್ಟದಂದ್ರೆ ಮತ್ತೆ ಜಡವಾದದ್ದು ಹುಟ್ಟಬಾರ್ದು, ಚೇತನನೇ ಹುಟ್ಟಬೇಕಾಗಿತ್ತು. ಇದ್ರ ಜಡ ಅದ, ಇದ್ರ ಬ್ರಹ್ಮನಿಂದ ಕಾರಣ ಅಂದ್ರೆ ಅನುಭವ ವಿರೋಧ ಆಗ್ತದ. ಹೀಗೆ ಸಂಭವಿಸುವರಲಾರದು. ಪರಬ್ರಹ್ಮವು ಚಿದ್ರೂಪವಾಗಿರುತ್ತದೆ. ಕ್ಷೀರದದಿಯಂತೆ ವಿಕಾರವುಳ್ಳದಾಗೋದಕ್ಕಿಂತ ಪರಬ್ರಹ್ಮವು ಸಚ್ಚಿದಾನಂದ ಸ್ವರೂಪವಾಗಿರುತ್ತದೆ. ಮತ್ತೆ ಒಂದ್ ಹೇಳಕ್ಕಿಲ್ರಿ, ಮೊದಲು ಪರಬ್ರಹ್ಮ ಇತ್ತು, ಈಗ ಜಗತ್ತಾಗ್ಯದಂದ್ರೆ ಮತ್ತೆ ಅದಕ್ಕೆ ವಿಕಾರ ಹೇಳ್ಬೇಕಾಗ್ತದ. ಹಾಲು ಕೆಟ್ಟು ಮೊಸರಾದಂಗ. ಮೊದಲು ಹಾಲಿತ್ರಿ, ಈಗ ಮೊಸರಾಗ್ಯದ. ಮೊದಲು ಹಾಲ್ನ, ಈಗ ಮೊಸರಿನಾಗ ಹಾಲು ಐತೆ. ಹಾಲು ಕೆಟ್ಟ ಮೇಲೆ ಮೊಸರು ಹಾಕಿ ಬರ್ತದ. ಅದ್ರಂಗ ಬ್ರಹ್ಮ ಕೆಟ್ಟನ ಅಂತ ಹೇಳ್ಬೇಕಾಗ್ತದ. ಮತ್ತೆ ಆತ್ಮ ಕೆಟ್ಟಕ್ಕೆ ಜಗತ್ತಾಗ್ಯದ ಅಂತ ಹೇಳ್ಬೇಕಾದ. ವಿಕಾರ ಹೇಳಿದ್ರೆ ಶ್ರುತಿಗೇನು ಹೇಳುತ್ತದೆ? ಶ್ರುತಿ ಅವಿಕಾರಿ ಅಂತ ಹೇಳಿಕೆಂಬಂದದ. ಆತ್ಮ ಅವಿಕಾರಿ ಇದಾನಂತ ಹೇಳ್ಯದ. ಇದೆಲ್ಲ ದೋಷಗಳು ಬರ್ತಾವ. ಹಾಗೆ ನಿರ್ವಿಕಾರವಾಗಿರುತ್ತದೆ. ಕಾರ್ಯರೂಪವಾದ ಜಗತ್ತು ಅಸಜ್ಜಡ ದುಃಖಮಯವಾಗಿರುತ್ತದೆ. ಈ ಕಾರಣದಿಂದ ಬ್ರಹ್ಮವು ಜಗತ್ತಿಗೆ ಕಾರಣವಾಗಲಾರದು. ಹಾಗಾದರೆ ಅನೇಕ ಶ್ರುತಿಗಳಲ್ಲಿ ಜಗತ್ತಿಗೆ ಬ್ರಹ್ಮವೇ ಕಾರಣವೆಂದು ಪ್ರತಿಪಾದನ ಮಾಡಲ್ಪಟ್ಟ ಅವುಗಳ ಗತಿ ಏನು ಅಂದರೆ, ನೈಯಾಯಿಕರ ಮೊದಲಾದ ವಾದಿಗಳು ಜಗತ್ತಿಗೆ ಜಡವಾದ ಪರಮಾಣು, ಕಾಲ, ಕರ್ಮ ಮೊದಲಾದವುಗಳು ಕಾರಣವೆಂದು ವಾದಿಸುತ್ತಿರಲು ಅವರುಗಳ ಜಡವಾದವನ್ನು ಖಂಡನ ಮಾಡಿ ಮುಮುಕ್ಷುಗಳಿಗೆ ಚೇತನದ ಕಡೆ ವೃತ್ತಿಯನ್ನು ತಿರುಗಿಸುವುದಕ್ಕಾಗಿ ಈ ಜಗತ್ತಿಗೆ ಬ್ರಹ್ಮ ಕಾರಣ ಅಂತ ಹೇಳಿದ್ದ ಮಾತು ಹೊರತು ಅದು ಸತ್ಯವಾದ ಮಾತಲ್ಲ. ಮುಮುಕ್ಷು ಸಾಧನಾವಸ್ಥೆಯಲ್ಲಿ ಬಂದಂತ ಮುಮುಕ್ಷು ಜಗತ್ತೇ ಇಲ್ಲಪ್ಪ ಬ್ರಹ್ಮನೇ ಸತ್ಯ ಅಂತ ಹೇಳಿದ್ರ ಅವು ಎದ್ದೋಗ್ಬಿಡ್ತಾವ. ಕಣ್ಣಿಗೆ ಕಾಣೋದಿಲ್ಲ ಅಂತಾರ, ಕಾಣ್ಲಾರ್ದು ಐತಂತಾರ. ಇವು ಎಷ್ಟು ಖರೆ ಎಷ್ಟು ಸುಳ್ಳಪ್ಪ ಇವ್ರ ಮಾತು ಹೆಂಗ ನಂಬಬೇಕಂತ. ಮತ್ತೆ ಇದು ಕಾಣುತ್ತಲ್ರಿ, ಇದು ಹೆಂಗೆ ಹುಟ್ಟಿತಂದ್ರೆ ಅವ್ನಿಗೆ ಹೇಳ್ಬೇಕಾಯ್ತು ನೋಡು. ಯಾಕೆ ಹೇಳಿದ್ರೆ ಈ ಜಗತ್ತನ್ನ ಒಂದು ಏನಪ್ಪ ಅಂದ್ರೆ ನಿಮಿತ್ತ ಮಾಡಿಕೊಂಡು ಬ್ರಹ್ಮನ ನಿನ್ನ ಸ್ವರೂಪದ ತೋರಿಸೋದಕ್ಕಾಗಿ ಈ ಜಗತ್ತನ್ನ ತನ್ನ ಒಂದು ನಿಮಿತ್ತ ಮಾಡಿಕೊಂಡು ಉಪದೇಶ ಮಾಡಿದ್ದದು. ಈ ಜಗತ್ತಿಗೆ ಬ್ರಹ್ಮವೇ ಕಾರಣ ಅಂತ ಹೇಳಿಕೆ ಅಂತ ಹೊಂಟ್ರು. ಉದ್ದೇಶ ಏನದ? ಬ್ರಹ್ಮನ ತೋರಿಸೋದದ, ಜಗತ್ತಿನ ತೋರಿಸೋ ಉದ್ದೇಶ ಜ್ಞಾನಿಗಳಿಗಿಲ್ಲ. ಯಾಕೆ? ಜಗತ್ತು ಇಲ್ಲೇ ಇಲ್ಲ ಮೊದಲು. ಹೀಗೆ ಸದ್ರೂಪವಾದ ಬ್ರಹ್ಮವೇ ಜಗತ್ತಿಗೆ ಕಾರಣವಾಗಿರುವುದೆಂದು ಹೇಳಿರುತ್ತದೆ. ಪರಂತು ಬ್ರಹ್ಮವೇ ಜಗತ್ತಿಗೆ ಕಾರಣವಾಗಿರುವುದೆಂದು ಹೇಳುವುದರಲ್ಲಿ ಶ್ರುತಿಯು ತಾತ್ಪರ್ಯವಿಲ್ಲ. ಈ ಜಗತ್ತಿಗೆ ಬ್ರಹ್ಮನೇ ಕಾರಣ ಅಂತ ಅಲ್ಲಿ ಹೇಳಿದ್ದು ಉಂಟು, ಇಲ್ಲ ಅಂತ ಹೇಳಂಗಿಲ್ಲ. ಪರಂತು ಇದರ ಉದ್ದೇಶ ಏನಂದ್ರೆ ನಿನ್ನ ಬುದ್ಧಿಯನ್ನು ಚೇತನದ ಕಡೆ ತಿರುಗಿಸೋದಕ್ಕಾಗಿ ಹೇಳಿದ್ದ ಮಾತೆ ಹೊರತು ಇದೇ ಸತ್ಯ ಅಂತ ಅಲ್ಲ. ಕಿಂತು ಭ್ರಮಾತ್ಮಕವೆಂದು ಹೇಳುವುದರಲ್ಲೇ ತಾತ್ಪರ್ಯವಿರುತ್ತದೆ. ಜಗತ್ತು ಮತ್ತೆ ಐತೆ ಅಂತ ಹೇಳೋದ್ರೆಲ್ಲ ಹಿಂಗ್ ಹುಟ್ಟ್ಯದ ಇಷ್ಟು ಹುಟ್ಟ್ಯದ ಹಂಗ್ ಹುಟ್ಟ್ಯದ ಅಂತ ಹೇಳಿಕೆ ಅಂತ ಬಂದಿರಿ.
ಈಗ ಮತ್ತೆ ಅದ್ರನ್ನ ಏನಕ್ಕೆ ಹೇಳಿದ್ರು ಅಂದ್ರೆ ಅದು ಸುಳ್ಳು ಅಂತ ಹೇಳೋದಕ್ಕೆ ಇಷ್ಟೆಲ್ಲ ಹೇಳ್ಬೇಕಾಯ್ತು ನೋಡು. ಪಂಚಮಹಾಭೂತಗಳು ಹೇಳ್ಬೇಕಾಯ್ತು, ಪಂಚೀಕರಣ ಹೇಳ್ಬೇಕಾಯ್ತು, ಎಲ್ಲವೂ ಹೇಳೋದು ಎದ್ರ ಉದ್ದೇಶಪ್ಪ ಅಂದ್ರೆ ಅವು ಸುಳ್ಳು ಅಂತ ನಿಶ್ಚಯ ಮಾಡೋದು, ಭ್ರಮ ಅಂತ ತಿಳಿಸೋದಕ್ಕಾಗಿ ಹೇಳ್ಬೇಕಾಯ್ತು. ಸುಳ್ಳು ಅಂತ ಯಾವಾಗ ನಿಶ್ಚಯ ಆಗ್ತದೆ? ವಸ್ತುವಿನ ಅಧಿಷ್ಠಾನ ವಸ್ತುವಿನ ಜ್ಞಾನ ಆದಾಗ ಉಳಿದು ಮಿಥ್ಯೆ ಆಗ್ತದೆ. ಹಗ್ಗದ ಜ್ಞಾನ ಆದಾಗ ಹಾವು ಸುಳ್ಳು ಆಗ್ತದೆ. ಅಲ್ಲಿವರೆಗೆ ಅದು ಸತ್ಯನೇ. ಹಾಗೆ ಈ ರೀತಿಯಿಂದ ಮಾಯೆ ಆದರೂ ಜಗತ್ತಿಗೆ ಕಾರಣವಾಗಲಾರದು. ಏಕೆಂದರೆ ಮಾಯೆ ಎಂಬುದೇ ಪದಾರ್ಥವು ಏನಾಗಿರುವುದೆಂದು ವಿಚಾರ ಮಾಡಲಿಕ್ಕೆ ಹೋದರೆ ಮಾಯೆ ಎಂಬುದು ಇಲ್ಲೇ ಇಲ್ಲ. ಮಾಯೆ ಅಂದರೆ ಇಲ್ಲ ಅಂತ ಅರ್ಥ. ಅದು ಇಲ್ಲದಕ್ಕೆ ಮಾಯೆ ಅಂದಾರ. ಮಾಯ ಮಾಡಿಬಿಟ್ಟು ನೋಡಪ್ಪ ಅಂತ ಅಂದ್ರೆ ಏನು ಇಲ್ಲಂಗೆ ಮಾಡಿದ ಅಂತ ಅರ್ಥ. ಅನುಭವ ಅದ ಇದು. ಹೀಗೆ ಹೇಳಿದ್ದು, ಯಾವುದಾದ್ರೂ ವಸ್ತು ಇದ್ದರೆ ಅದು ಮತ್ತೊಂದಕ್ಕೆ ಕಾರ್ಯಕಾರಣವಾಗಬಹುದು. ಮಾಯೆ ಎಂಬುದು ತಾನೇ ಇಲ್ಲದ ಮೇಲೆ ಜಗತ್ತಿಗೆ ಕಾರಣ ಹೇಗೆ ಆದಿತ್ತು? ಸರ್ವತಾ ಆಗಲಾರದು. ಹೀಗೆ ಕೆಲವು ಅಧಿಕಾರಿಗಳಿಗೆ ಶ್ರುತಿ ಕೂಡ ಮಾಯಾ ಕಾರಣ ಅಂತ ಹೇಳ್ಯಾರ ಜಗತ್ತಿಗೆ. ಇದೇ ಪರಮಾರ್ಥ ಗೀತೆಯಲ್ಲಿ ಮಾಯೆ ಕಾರಣ ಅಂತ ಹೇಳ್ಯಾರ. ಇಲ್ಲಿ ನಿಜದೋಳು ಸದಾ ಸತ್ತಾಗಿ ಶಕ್ತಿ ಅಜಯ ಎನಿಸುವುದು ಮಾಯಾ ಶಕ್ತಿ ಅಂತ ಕಾರ್ಯಕಾರಣವನ್ನು ಹೇಳಕಲ್ಕ ಅಲ್ಲಿ ಹೇಳಿಕೆ ಅಂತ ಬಂದಿದ್ದ ಆ ಮಾತು. ಯಾಕೆ ಹೇಳಿದ್ರು ಅದು ಅಂತಂದರೆ ಅದಕ್ಕೂ ಒಂದು ಕಾರಣದ. ಕನಿಷ್ಠ ಅಧಿಕಾರಿಯನ್ನು ಕುರಿತು ಅಂದರೆ ಉತ್ತಮ ಅಧಿಕಾರಿಗೆ ಹೇಳಿಲ್ಲ. ಶಾಸ್ತ್ರದಲ್ಲಿ 3 ಭಾಗ ಮಾಡ್ಯಾರ. ಒಂದು ಶ್ರುತಿ ಬಾಧೆ, ಒಂದು ಲಯ ಬಾಧೆ, ಒಂದು ಪ್ರತ್ಯಕ್ಷ ಬಾಧೆ ಅಂತ. ಉತ್ತಮ ಅಧಿಕಾರಿಗೆ ಶ್ರುತಿ ಬಾಧೆ. ಶ್ರುತಿ ಬಾಧೆ ಅಂದ್ರೆ ಏನು? ಶ್ರುತಿ ಏನು ಹೇಳ್ತದ? ಏಕಂ ಏವಂ ಅದ್ವಿತೀಯಂ ಪರಬ್ರಹ್ಮ. ಬ್ರಹ್ಮ ಭಿನ್ನ ಏನು ಜಗತ್ತಿಗೆ ಏನೈತ? ಏಕಂ ಅಂದ್ರೆ ಒಂದೇ. ಅದು ಏಕಂ ಏವಂ, ಅದು ಒಂದೇ ಆದ. ಮೊದಲು ಒಂದೇ ಇತ್ತು, ಈಗ ಒಂದೇ ಆದ, ಮುಂದನು ಒಂದೇ ಇರ್ತದೆ. ಅದರಲ್ಲಿ ಸ್ವಗತ ಭೇದ ಇಲ್ಲ, ಸಜಾತಿ ಭೇದ ಇಲ್ಲ, ವಿಜಾತಿ ಭೇದ ಇಲ್ಲ. ಅಂತ ಭೇದರಹಿತವಾದಂಥ ಪರಬ್ರಹ್ಮ ವಸ್ತು ಒಂದೇ ಐತಂತ ಶ್ರುತಿ ಪ್ರಮಾಣ ಐತೆ. ಜಗತ್ ಸೃಷ್ಟಿ ಆಗ ಪೂರ್ವದಲ್ಲಿ ಇದೇ ಇತ್ತು, ಜಗತ್ ಸೃಷ್ಟಿ ಆದವನು ಇದೇ ಐತೆ ಅಂತ ಹೇಳ್ಯಾರ. ಮತ್ತು ಇದು ಸೃಷ್ಟಿ ಆಗಿ ಹೇಳಿದರು ಅಂದರೆ ಕನಿಷ್ಠ ಅಧಿಕಾರಿಯನ್ನು ಕುರಿತು ಹೇಳೋ ಮಾತದು. ಅದಕ್ಕೆ ಶ್ರುತಿ ಬಾಧೆ ಅಂದ್ರೇನು? ನೇರವಾಗಿ ಶ್ರುತಿ ವಾಕ್ಯಗಳು ನಿನಗೆ ಅಜಾತವಾದವನ್ನು ಹೇಳ್ತಾವಲ್ಲಿ. ಜಾತ ಅಂದ್ರೆ ಹುಟ್ಟಿದ್ದು, ಅಜಾತ ಅಂದ್ರೆ ಹುಟ್ಟಲಾರದು. ಜಗತ್ತು ಹುಟ್ಟೇ ಇಲ್ಲ ಅಂತ ನೇರವಾಗಿ ಹೇಳಲಾದ, ಹಿಂಗೆ ಉದ್ದೇಶ ಮಾಡಿ ಹೇಳಿದ್ದು. ಇಲ್ಲಿ ಉತ್ತಮ ಅಧಿಕಾರಿಗೆ ಅಜಾತವಾದ ಹೇಳಕ್ಕೆ ಬರ್ತದ, ಕನಿಷ್ಠ ಅಧಿಕಾರಿಗೆ ಇದು ಹೇಳಿದ್ರೆ ಬರಂಗಿಲ್ಲ. ಶ್ರುತಿ ನೇಹನಾಸ್ತಿ ಕಿಂಚಿನಂ. ಶ್ರುತಿ ಏನು ಹೇಳ್ತದ? ಬ್ರಹ್ಮನ ಬಿಟ್ಟರೆ ಜಗತ್ತಿನಾಗ ಏನು ಇಲ್ಲ ಅಂತ ಹೇಳ್ತದ. ಮತ್ತು ಇದೆಲ್ಲ ಎಲ್ಲ ಬ್ರಹ್ಮ ಸ್ವರೂಪ ಐತಿ, ಬ್ರಹ್ಮ ಬಿಟ್ಟರೆ ಬೇರೆ ಏನಿಲ್ಲ ಅಂತ ಹೇಳ್ತದ. ನಾವಿದ್ರೆ ಎಲ್ಲವೂ ಬ್ರಹ್ಮ ಅಂದಾಗ ನಾಮ ರೂಪ ಎಲ್ಲವೂ ಸೇರಿಸಿಟ್ಟಿವಿ. ಅವೆಲ್ಲವೂ ಮಿಥ್ಯಾನೇ ಇದಾವೆ. ಇರೋದು ಚೇತನ ದೃಷ್ಟಿಯಿಂದ ಹೇಳಿದ ಮಾತದು. ಹೀಗೆ ಹೇಳಿದರೂ ಕೂಡ ಕನಿಷ್ಠ ಅಧಿಕಾರಿಯನ್ನು ಕುರಿತು ಹೇಳಿದ್ದೇ ಹೊರತು ಪರಮಾತ್ಮನ ನಿಮಿತ್ತ ಕಾರಣನಾಗಿದ್ದಾನೆ, ಪುಣ್ಯ ಪಾಪಗಳೇ ಸಹಕಾರಿ ಕಾರಣವಾಗಿರುತ್ತೆ ಎಂದು ದೃಷ್ಟಾಂತ ಮೂಲಕವಾಗಿ ಹಿಂದೆ ಹೇಳಿಕೆ ಅಂತ ಬಂದಾರ. ಆದರೆ ಈಗ ಹೇಳುವಂಥ ಮಾತೇನದ? ಇದು ಸದ್ಯಕ್ಕೆ ಉತ್ತಮ ಅಧಿಕಾರಿಗೆ ಹೇಳೋ ಮಾತಿದು. ಅಜಾತವಾದವನ್ನು ಬೋಧ ಮಾಡಿದ್ದರಿಂದ ಮಾಯೆಯು ಜಗತ್ತಿಗೆ ಕಾರಣವಾಗಿರಲಾರದು. ಇಲ್ಲಿ ಏನು ಹೇಳಿದ್ವಿ? ಜಗತ್ತಿಗೆ ಅಜಾತವಾದ ಹೇಳಿವಿ. ಅಜಾತ ಅಂದರೆ ಜಾತ ಅಂದ್ರೆ ಹುಟ್ಟಿದ್ದು, ಅಜಾತ ಅಂದ್ರೆ ಹುಟ್ಟಲಾರದು. ಏನು ಹುಟ್ಟಿಲ್ಲ? ಜಗತ್ತನ್ನೋದೇ ಹುಟ್ಟಿಲ್ಲ ಅಂತ. ಹುಟ್ಟಿದ್ರೆ ಅದಕ್ಕೆ ಹೇಳಕ್ಕೆ ಬರ್ತಿತ್ತು, ಯಾರು ಹುಟ್ಟಿಸ್ಯಾರ, ಮತ್ತು ನೀವು ಹುಟ್ಟಿದಪ್ಪ ನಿನ್ನ ಕಾರಣ ಯಾರಂತ ಹೇಳಕ್ಕೆ ಬರ್ತದೆ. ಅದು ಇದ್ರಲ್ಲ, ಇರೋದೇ ಬ್ರಹ್ಮ ಐತೆ ಅಂತ ಶ್ರುತಿ ಕೈ ಸಾರಿ ಹೇಳಕ್ಕಲ್ಕ ಅದರಲ್ಲಿ ಇನ್ನು ಹುಟ್ಟಿದ್ದು ಹೇಳಕ್ಕೆ ಬರ್ತದೇನೋ? ಶಂಕರಾಚಾರ್ಯರು ಹೇಳಿದ ಮಾತು ಏನದ? ಬ್ರಹ್ಮ ಸತ್ಯ ಜಗನ್ಮಿಥ್ಯ. ಅವ್ರು ಏನು ಹೇಳ್ಯಾರ? ಅಜಾತವಾದನೇ ಹೇಳ್ಯಾರ. ಅವಲ್ಲಿ ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂದ್ರೆ ಏನು? ಜಾತ ಹುಟ್ಟಿದ್ದೈತಂತ ಹೇಳ್ಯಾರೇನೋ ಅವರು? ಇಲ್ಲ, ಬ್ರಹ್ಮ ಇರೋದು ಒಂದು ಬ್ರಹ್ಮ ಸತ್ಯ ಅದ, ಜಗತ್ತು ಅನ್ನೋಂಥದ್ದು ಸುಳ್ಳೇ ಅದ. ಅದು ಎರಡರ ಒಂದು ಸುಳ್ಳನ ಆಗ್ಬೇಕು, ಒಂದು ಕರೆನ ಆಗ್ಬೇಕು. ಇಲ್ಲ ಬ್ರಹ್ಮ ಸತ್ಯ ಅಂದೆ ಅಂದ್ರೆ ಜಗತ್ತಾನೇ ಸುಳ್ಳು ಆಗ್ತದ. ಇಲ್ಲ ಜಗತ್ ಸುಳ್ಳು ಆಯ್ತಂದ್ರೆ ಬ್ರಹ್ಮ ಒಂದು ಸತ್ಯ ಆಗ್ತದ. ನಾವು ಎರಡು ಜೊತೆಗೆ ಇರ್ಬೇಕಂದ್ರೆ ಅದು ಆಗಂಗಿಲ್ಲ. ಅದು ಎರಡಾರಕ್ಕೆ ಬರ್ತವೆ. ಈ ಕಡೆ ಬ್ರಹ್ಮನೂ ಇರಬೇಕು, ಈ ಕಡೆ ಜಗತ್ತೂ ಇರ್ಬೇಕಂದ್ರೆ ಅದು ಇರೋದೇ ಬ್ರಹ್ಮ ಸ್ವರೂಪ ಅದ. ಇರೋದು ಇದು ಅಜಾತವಾದ ಅಂತಂದ್ರೆ ಚೇತನ ದೃಷ್ಟಿಯಿಂದ ಹೇಳಿದ್ದು, ಚೈತನ್ಯ ದೃಷ್ಟಿಯಿಂದ ಹೇಳಿದ ಮಾತಿದು, ಉಪಾಧಿ ದೃಷ್ಟಿಯಿಂದ ಅಲ್ಲ. ಉಪಾಧಿ ನೋಡಿದಾಗ ಬಹು ಭಿನ್ನತ್ವ ತೋರ್ತದ, ಅದು ಸಹಜವೇ ಅನ್ನುವಂಥ ಮಾತನ್ನು
ಇಲ್ಲಿ ಹೇಳ್ಕ್ಯಾಂತ ಬಂದರು. ಇಲ್ಲಿಗೆ ಏನಪ್ಪ ಅಂದ್ರೆ 5ನೇ ನೋಡಿ ಇನ್ನು ಕೆಲವು ವಿಚಾರಗಳು ನಾಳೆಗೆ ಮುಂದೆ ಮತ್ತೆ ಗುರುಗಳು ಇದನ್ನು ಮುಂದುವರಿಸ್ತಾರಂತ ಹೇಳಿ ಇವತ್ತಿನ ಶಾಸ್ತ್ರಕ್ಕೆ ಮಂಗಲವನ್ನು ಹೇಳ. ಶಂಕರಾನಂದ ಸಂಗ ಶರಣ ಯಜನಾನಂದ ಮಂಗಲಮಯವಾದ ಸಂಗದಿಂದ ಸಕಲ ಅಂಗಮಯ ಸಂಗ ಶರಣರ ನಿಜಲಾನಂದ ಎಲ್ಲಿ ಜನಿಸಿ ಎಲ್ಲಿ ವಾಸಿಸಿದಿ ಎಲ್ಲೆಲ್ಲೋ ತಿರುಗೆ ಬಲ್ಲತನದಲ್ಲಿ ಬ್ರಹ್ಮ ಬೋಧಿಸಿದೆ. ಎಲ್ಲ ಜನಿಸಿ ಎಲ್ಲಿ ವಾಸಿಸಿದೆ ಎಲ್ಲೆಲ್ಲೋ ತಿರುಗಿ ಬಲ್ಲತನದಲ್ಲಿ ಬ್ರಹ್ಮ ಬೋಧಿಸಿದೆ. ಕಲ್ಲು ಹೃದಯದ ಕಾಲ ದೂತರು ಸಲ್ಲು ತಪ್ಪಿಸಿ ಸೆಳೆದು ಜನನ ಮರಣ ಬಾಧೆ ತೊಲಗಿಸಿ ಚಿನ್ಮಯಾತ್ಮನ ಬೋಧೆ ನೆಲೆಸಿದೆ. ಮಂಗಲಂ ಗುರು ಶಂಕರಾನಂದ ಸಂಗ ಶರಣರ ನಿಜಲಾನಂದ. ನೀ ಜನಿಸಿ ಬೆಳೆದ ಭೂಮಿಯಂತಿಯದು ಗಣಮಹಿಮಾ ನಿಮಗೆ ಗುಣವಸಲು ಇದ ಸ್ವಾಮಿಯಂತವರು. ಜನಸಿ ಬೆಳೆದ ಭೂಮಿಯಂತಿಯದು ಗಣಮಹಿಮಾ ನಿಮಗೆ ಗುಣವಸಲು ಇದ ಸ್ವಾಮಿಯಂತವರು. ವ್ಯಾಸಹರ ಗುರು ಶೇಷಾನಂದರ ಕಾಸ ವಿದ್ಯೆಯ ಕಲಿತು ಕೆಲ ದಿನ ಭೂಷಣಕ್ಕೆ ಭೂಷಣವನೆನಿಸಿದೆ ವಾಸ ಮಾಡಿದೆ ಜಡಿಯ ಮಠದಲ್ಲಿ. ಮಂಗಲಂ ಗುರು ಶಂಕರಾನಂದ ಸಂಗ ಶರಣರ ಕೊಡವಿಯೋ ವೇದಾಂತ ಒಡೆಯನೋ ಜಡಿ ದೇವಾನಿವನೋ ನುಡಿದ ತತ್ವ ಮಸಿಯ ವಾಕ್ಯವನೋ. ಕೊಡವಿಯೋ ವೇದಾಂತ ಒಡೆಯನೋ ಜಡಿ ದೇವಾನಿವನೋ ನುಡಿದ ತತ್ವ ಮಸಿಯ ವಾಕ್ಯವನೋ. ಕರುಣದಿಂದಲೇ ಸುರಿದ ಅಮೃತ ಕರ್ಣದಲ್ಲಿ ಕೃಪೆ ಮಾಡಿಕೊಂಡು ಪರಮಹಂಸನಾಗಿ ಭೂವರ ಕರಳಿ ತಾರಿಪನೋಗ್ಯ ಈಶೆಗೆ. ಮಂಗಲಂ ಗುರು ಶಂಕರಾನಂದ ಮಾ ಭಕ್ತವೃಂದ ಮಾ ಭಕ್ತವೃಂದ ಮಾ ಭಕ್ತವೃಂದ ಸಂಗ ಶರಣರ ನಿಜದಾನಂದ. ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದುಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮದ್ ಜಗದ್ಗುರು ಸಿದ್ಧಾರ್ಥ ಸ್ವಾಮಿ ಮಹಾರಾಜ್ की जय. श्री सद्गुरु शिवपुत्र स्वामी महाराज की जय. श्री सद्गुरु बसवानंद स्वामी महाराज की जय. श्री सद्गुरु अग्रविष्णु महाराज की जय. सकल साधु संत महाराज की जय. जय मंगलम जय नमः पार्वती शिव हर हर
ಮಹಾದೇವ